Welcome to Famous Study Center Vidyagiri and Nanagar Bagalkot. My name is Vivek S. Timapur. I am studying in 3rd standard. ಡಿಸೆಂಬರ್ 13, 2025ರಂದು ನಡೆದ ನವೋದಯ ಪರೀಕ್ಷೆಯ ಮಾನಸಿಕ ಸಾಮರ್ಥ್ಯದ ಉತ್ತರಗಳನ್ನು ನೀಡುತ್ತೇನೆ. ಇದರಲ್ಲಿ 2 ಪ್ರಶ್ನೆಗಳು ಟೀಚರ್ಸಿಗೂ ಮತ್ತು ಸ್ಟೂಡೆಂಟ್ಗೂ ಕನ್ಫ್ಯೂಸ್ ಆದಂತ ಪ್ರಶ್ನೆಗಳು ಇವೆ. ಅದಕ್ಕೆ ಈ ವಿಡಿಯೋ ಮುಗಿಮಟ್ಟ ನೋಡ್ರಿ. ಭಾಗ 1 ಆಡ್ ಮ್ಯಾನ್ ಔಟ್. ಇವು ಈಕ್ವಲ್ ಪಾರ್ಟ್ ಅದಾವ, ಇವು ಈಕ್ವಲ್ ಪಾರ್ಟ್ ಅದಾವ, ಇವು ಈಕ್ವಲ್ ಪಾರ್ಟ್ ಅದಾವ. ಆದ್ರ ಆಪ್ಷನ್ ಸಿ ಈಕ್ವಲ್ ಪಾರ್ಟ್ ಇಲ್ಲ, ಅದಕ್ಕ ಆಪ್ಷನ್ ಸಿ ಆಕೈತಿ. 2ನೇ ಪ್ರಶ್ನೆ, ಇಲ್ಲೂ ಸೇಮ್ ಐತಿ, ಇಲ್ಲೂ ಸೇಮ್ ಐತಿ, ಇಲ್ಲೂ ಸೇಮ್ ಐತಿ, ಇಲ್ಲೂ ಸೇಮ್ ಐತಿ. ಆದ್ರ ಇಲ್ಲಿ 4 ಸೈಡ್ ಅದಾವ, ಇಲ್ಲಿ 4 ಸೈಡ್ ಅದಾವ, ಇಲ್ಲಿ 4 ಸೈಡ್ ಅದಾವ, ಇಲ್ಲಿ 3 ಸೈಡ್ ಅದಾವ. ಅದಕ್ಕ ಆಪ್ಷನ್ ಎ ಆಕೈತಿ, ಬೇರೆ ಯಾವ್ದು ಹೋಗಂಗಲ್ಲ. 3ನೇ ಪ್ರಶ್ನೆ, ಇದು ಲಂಬಕೋನ ಐತಿ, ಇದು ಲಂಬಕೋನ ಐತಿ, ಇದು ಲಂಬಕೋನ ಐತಿ. ಆದ್ರ ಆಪ್ಷನ್ ಡಿ ಲಂಬಕೋನ ಇಲ್ಲ, ಇದ ಕರೆಕ್ಟ್ ಆನ್ಸರ್, ನಾಟ್ ಕಚ್ಚಾ. 4ನೇ ಪ್ರಶ್ನೆ ನೋಡ್ರಿ, ಇಲ್ಲಿ ಆಲ್ಫಾಬೆಟ್ಸ್ ಅದಾವ. ಇದು ಉಲ್ಟಾ ಐತಿ, ಇದು ಉಲ್ಟಾ ಐತಿ, ಇದು ಉಲ್ಟಾ ಐತಿ. ಆದ್ರೆ ಇದೊಂದ ಸೀದಾ ಐತಿ, ಐತ ಸೀದಾ, ಅದಕ್ಕ ಆಪ್ಷನ್ ಡಿ ಆಕೈತಿ. ಭಾಗ 2 ಸಿಮಿಲಾರಿಟಿ ಫಿಗರ್ ಮ್ಯಾಚಿಂಗ್. ಇಲ್ಲಿ ಕುದುರೆ ಇತ್ತಂದ್ರ ಎಲ್ಲೋ ಕುದುರೆನ ಹುಡುಕ್ಬೇಕು, ಕತ್ತೆನ ಹುಡುಕ್ಬಾರ್ದು. ನೋಡ್ರಿ, ಇಲ್ಲಿ ಇದು ಇದ್ದಂಗ ಇಲ್ಲಿ ಎಲ್ಲ ಐತಂತ. ಆಪ್ಷನ್ ಎದಾಗ ಇದು ಉಲ್ಟಾ ಐತಿ, ಅದಕ್ಕ ಅದು ಆಗಂಗಿಲ್ಲ. ಆಪ್ಷನ್ ಬಿ ದಾಗ ಇಲ್ಲಿ ನೋಡ್ರಿ, ಇದು ಎಲ್ಲಾ ಕರೆಕ್ಟ್ ಬಂದೈತಿ, ಅದಕ್ಕ ಆಪ್ಷನ್ ಬಿ ಆಕೈತಿ. ಆಪ್ಷನ್ ಸಿ ಆಪ್ಷನ್ ಡಿ ಯಾಕೆ ಆಗಂಗಿಲ್ಲ ಅಂತ ನೋಡ್ರಿ, ಇವು ಉಲ್ಟಾ ಪಲ್ಟಾ ಅದಾವ, ಅದಕ್ಕ ಅದು ಆಗಂಗಿಲ್ಲ. ಆಪ್ಷನ್ ಡಿ ಇವು 2 ಉಲ್ಟಾ ಪಲ್ಟಾ ಅದಾವ, ಅದಕ್ಕ ಅದು ಆಗಂಗಿಲ್ಲ, ಆಗಂಗಿಲ್ಲ. ಅದಕ್ಕ ಇದು ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಕೈತಿ. 6ನೇ ಪ್ರಶ್ನೆ ನೋಡ್ರಿ, ಇದು ಇದ್ದಂಗ ಇಲ್ಲಿ ಹುಡ್ಕೊಂಬರ್ರಿ, ಇಲ್ಲೊಂದ್ ಲೈನ್ ಬಂದಿಲ್ಲ, ಅದಕ್ಕ ಆಪ್ಷನ್ ಆಗಂಗಿಲ್ಲ. ಆಪ್ಷನ್ ಬಿ ಇದು ಇದ್ದಂಗ ಕರೆಕ್ಟ್ ಎಲ್ಲಾ ಲೈನ್ ಅದಾವ, ಅದಕ್ಕ ಆಪ್ಷನ್ ಬಿ ಆಕೈತಿ. ಆಪ್ಷನ್ ಸಿ ಆಪ್ಷನ್ ಡಿ ಯಾಕೆ ಆಗಂಗಿಲ್ಲ ಅಂತ ನೋಡ್ರಿ, ಇದು ಇಲ್ಲಿ ಮ್ಯಾಕ್ ಹೋಗೈತಿಲ್ಲ, ಅದಕ್ಕ ಅದು ಆಗಂಗಿಲ್ಲ. ಆಪ್ಷನ್ ಡಿ ನೋಡ್ರಿ, ಇಲ್ಲೊಂದ್ ಲೈನ್ ಬಂದಿಲ್ಲ, ಅದಕ್ಕ ಅದು ಆಗಂಗಿಲ್ಲ, ಆಗಂಗಿಲ್ಲ ಆಕೈತಿ, ನಮ್ಮತ್ತ ಆಗಂಗಿಲ್ಲ. 7ನೇ ಪ್ರಶ್ನೆ ನೋಡ್ರಿ, ಇಲ್ಲಿ ಇದ್ದಂಗ ಇಲ್ಲಿ ನೋಡ್ರಿ, ಇಲ್ಲಿ ಐತಿ, ಆದ್ರೆ 2ನೇ ಲೈನ್ ಉಲ್ಟಾ ಬಂದೈತಿ, ಅದಕ್ಕ ಇದು ಆಗಂಗಿಲ್ಲ. ಇದು ನೋಡ್ರಿ, ಈ 3ನೇ ಲೈನ್ ಉಲ್ಟಾ ಬಂದೈತಿ, ಅದಕ್ಕ ಇದು ಅದಕ್ಕ ಅದು ಆಗಂಗಿಲ್ಲ. ಇಲ್ಲಿ ಆಪ್ಷನ್ ಸಿ ನೋಡ್ರಿ, ನೋಡ್ರಿ ಈ ಲೈನ್ ಕರೆಕ್ಟ್ ಬಂದೈತಿ, ಇಲ್ಲೂ ಈ ಲೈನ್ ಕರೆಕ್ಟ್ ಬಂದೈತಿ, ಎಲ್ಲಾ ಲೈನು ಕರೆಕ್ಟ್ ಬಂದವ, ಅದಕ್ಕ ಆಪ್ಷನ್ ಸಿ ಆಕೈತಿ. ಆಪ್ಷನ್ ಡಿ ಯಾಕೆ ಆಗಂಗಿಲ್ಲ ಅಂತ ನೋಡೋಣ್ರಿ, ಈ 1ನೇ ಲೈನ್ ಉಲ್ಟಾ ಬಂದೈತಿ, ಅದಕ್ಕ ಅದು ಆಗಂಗಿಲ್ಲ. 8ನೇ ಪ್ರಶ್ನೆ ನೋಡೋಣ ಬರ್ರಿ. ಈಗ ಇಲ್ಲಿ ಇದ್ರೊಳಗ 4 ಬಾಕ್ಸ್ ಅದಾವ, ಹಂಗ ಇಲ್ಲಿ ಎಲ್ಲಾ ಬಾಕ್ಸ್ಗೂ ಒಂದೊಂದ್ ಕಡೆ ಶೇಡ್ ಮಾಡ್ರ. ಎಲ್ಲಿ ಐತಂತ ನೋಡೋಣ ಬರ್ರಿ. ಆಪ್ಷನ್ ಎ, ಇದು ಉಳ್ಕಿದೆಲ್ಲ ಸೇಮ್ ಅದಾವ, ಆದ್ರೆ ಈಚೆ ಕಡೆ ತಿದ್ದಾರ, ಅದಕ್ಕ ಇದು ಆಗಂಗಿಲ್ಲ. ಆಪ್ಷನ್ ಬಿ ನೋಡೋಣ ಬರ್ರಿ. ಇದು ಇಲ್ಲಿ ಶೇಡ್ ಮಾಡ್ರ, ಆದ್ರೆ ಈ ಕಡೆ ಇಲ್ಲಿ ಆನ್ಸರ್ ಬೇಕಾದಾಗ ಈ ಕಡೆ ಶೇಡ್ ಮಾಡ್ರ, ಅದಕ್ಕ ಅದು ಆಗಂಗಿಲ್ಲ, ಆಕತ್ನ ಆಗಂಗಿಲ್ಲ. ಇದು ಇಲ್ಲಿ ಎಲ್ಲೆಲ್ಲಿ ಶೇಡ್ ಮಾಡ್ರ, ಒಟ್ಟು 4 ಬಾಕ್ಸಿಗೂ ಅಲ್ಲೇ ಶೇಡ್ ಮಾಡ್ರ, ನೋಡ್ಬೇಕಂದ್ರು ಇನ್ನೊಮ್ಮೆ, ಅದಕ್ಕ ಆಪ್ಷನ್ ಸಿ ಆಕೈತಿ. ಆಪ್ಷನ್ ಡಿ ನೋಡ್ರಿ, ಇಲ್ಲಿ 4ನೇ ಬಾಕ್ಸ್ ತಳಗ್ ಶೇಡ್ ಮಾಡ್ರ, ಆದ್ರ ಅವರು ಮ್ಯಾಕ್ ಶೇಡ್ ಮಾಡ್ರ, ಅದಕ್ಕ ಅದು ಆಗಂಗಿಲ್ಲ, ಆಕೈತಂತ ಅನ್ನಕ್ ಬರಂಗಿಲ್ಲ. ಭಾಗ 3 ಪ್ಯಾಟರ್ನ್ ಕಂಪ್ಲೀಷನ್ ಐತಿದು. ಇದು ಇಲ್ಲಿ ಒಂದ್ ಪಾಠ ಕಿತ್ತಾರೋಗಿರ್ತೈತಿ, ತಂದ್ ಜೋಡಿಸ್ಬೇಕು. ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಯಾವ್ದ್ರದಾಗ ಐತಿ ನೋಡ್ರಿ. ಇಲ್ಲಿ ಈ ಲೈನ್ ಹಿಂಗ್ ತಗೊಂಡಾರಂದ್ರ ಅವರು ಹಿಂಗ ತಗೊಂಡಾರ, ಹಂಗ ನಾವ್ ಇಲ್ಲೇ ತಗೋರ್ಬೇಕ, ಆದ್ರ ಆಪ್ಷನ್ ಇದಾಗ ಹಿಂಗ್ ತಗೊಂಡಾರ, ಅದಕ್ಕ ಅದು ಆಗಂಗಿಲ್ಲ. ಆಪ್ಷನ್ ಬಿ ಈ ಲೈನ್ ಸಣ್ಣ ಐತಿ, ಆದ್ರೆ ಇಲ್ಲಿ ಎಲ್ಲಾ ಡಾಟ್ ಬಂದವ, ಅದಕ್ಕ ಅದು ಆಗಂಗಿಲ್ಲ. ಆಪ್ಷನ್ ಬಿ ನೋಡ್ರಿ, ಇಲ್ಲಿ ಟ್ರಯಾಂಗಲ್ ಮತ್ತ ಬುಡಕ್ ಒಂದ್ ಸರ್ಕಲ್ ಇದ್ದಂಗ ಆ ಶೇಪ್ ಇಲ್ಲಿ ಉಲ್ಟಾ ಬಂದೈತಿ, ಅದಕ್ಕ ಅದು ಆಗಂಗಿಲ್ಲ. ಆಪ್ಷನ್ ಡಿ ನೋಡ್ರಿ, ನಮಗ್ ಯಾವ ಪಾರ್ಟ್ ಕಿತ್ತಾರೋಗೈತಿ ಅದ ಸಿಕ್ಕೈತಿ ಅಲ್ಲಿ, ಅದಕ್ಕ ಅದನ್ನ ತಗೊಂಡ್ ಜೋಡ್ಸೊಂಡ್ ಬರ್ರಿ. ಗಮ್ ತಗೊಂಡ್ ಜೋಡಿಸ್ಬಿಟ್ರದ ಆನ್ಸರ್
ಅಟ್ಟ ಈಗ ಇಲ್ಲಿ ಡಾಟ್ ಲೈನ್ ಕಂಟಿನ್ಯೂ ತಗೊಂಡ್ಬರ್ಬೇಕು ನಾವು, ಮತ್ತೆ ಈ ಸಣ್ಣ ಲೈನ್ ಕರೆಕ್ಟ್ ಇದನ್ ಮಾಡ್ಬೇಕು, ಜಾಯಿಂಟ್ ಮಾಡ್ಬೇಕು. ಇಲ್ಲಿ ಈ ಕಡೆ ಲೈನ್ ಬರ್ಬೇಕಾಗತ್ತೆ, ಆಪ್ಷನ್ ಇದ್ದಾಗ ಈ ಕಡೆ ಲೈನ್ ಬಂದೈತಿ, ಅದಕ್ಕ ಅದು ಹಂಗಲ್ಲ ಆಕತ್ ಹಂಗಿಲ್ಲ. ಇಲ್ಲಿ ನಮ್ಗ ಇಂಥ ಲೈನ್ ಬರ್ಬೇಕಾಗಿತ್ತು, ಆದ್ರೆ ಇದು ಡಾಟ್ ಬಂದ್ಬಿಟ್ಟೈತಿ, ಸಣ್ಣ ಐತಿ ಮತ್ತದ ಹಂಗಿಲ್ಲ. ಆಪ್ಷನ್ ಸಿ ಇದು ಮತ್ತೆ ಇದು ಎರಡು ಸಣ್ಣ ಅದಾವು, ನಮ್ಗ ಒಂದ್ ಡಾಡ್ದು ಒಂದ್ ಸಣ್ಣ ಬೇಕಾಗತ್ತೆ, ಅದಕ್ಕ ಅದು ಆಗಂಗಿಲ್ಲ. ಆಪ್ಷನ್ ಡಿ ನೋಡ್ರಿ, ಆಪ್ಷನ್ ಡಿ ನಮಗ್ ಎಂತಾದ್ ಬೇಕಾಗತ್ತೆ ಅಂತದ ಐತಿ. ಹೆಂಗ್ ಐತಿ ನೋಡ್ರಿ, ಈ ಲೈನ್ ನಮ್ಗ ಹಿಂಗ್ ಬರ್ಬೇಕಾಗತ್ತ, ಮತ್ತೆ ಹಿಂಗೂ ಬರ್ಬೇಕಾಗತ್ತ, ಅದು ಅದ್ರಾಗ ಐತಿಲ್ಲ ಆಪ್ಷನ್ ಡಿದಾಗ, ಅದಕ್ಕ ಆನ್ಸರ್ ಡಿ ಆಕೈತಿ. ಭಾಗ ಪ್ರಶ್ನೆ 11. ಈಗ ಇಲ್ಲಿ ಒಂದ್ ಬಾಕ್ಸ್ ತಗ 4 ಬಾಕ್ಸ್ ಮಾಡ್ರ, ಹಂಗ 3 ಲೈನ್ ಕಂಟಿನ್ಯೂ ತಗೊಂಬಂದಾರ, ನೋಡು ಬರ್ರಿ ಯಾವ್ದಕ್ಕೈತಿ. ಮತ್ತ ಇಲ್ಲಿ ಒಂದ್ ಬಾಕ್ಸ್ ಅಷ್ಟು ಶೇಪ್ ಮಾಡಿ ಶೇಡ್ ಮಾಡ್ಯಾರ. ನೋಡ್ರಿ ಎಲ್ಲೈತಿ, ಆಪ್ಷನ್ ಇದ್ದಾಗ 2 ಲೈನ್ ಆದ್ರೆ 3 ಲೈನ್ ಬರ್ಬೇಕಾಗಿತ್ತು, ಅದಕ್ಕ ಅದು ಆಗಂಗಿಲ್ಲ. ಆಪ್ಷನ್ ಬಿ ದಾಗ 3 ಲೈನ್ ಬಂದವು, ಮತ್ತ ಇಲ್ಲಿ ಶೇಡ್ ಮಾಡಿದ್ದು ಐತಿ, ಅದಕ್ಕ ಆಪ್ಷನ್ ಬಿ ಆಕೈತಿ. ಇನ್ನೊಂದ್ ನೋಡ್ರಿ ಮತ್ತ ತಪ್ಪೇನೆ. ಆಮ್ಯಾಗ ಇಲ್ಲಿ ಇವ್ರು ಶೇಡ್ ಮಾಡಲ್ಲ, ಅದಕ್ಕ ಅದು ಆಗಂಗಿಲ್ಲ. ಆಪ್ಷನ್ ಡಿ ನೋಡ್ರಿ, ಇಲ್ಲಿ 4 ಲೈನ್ ಬಂತು, ನಮ್ 3 ಲೈನ್ ಬೇಕಾಗತ್ತಿಲ್ಲ, ಅದಕ್ಕ ಅದು ಆಗಂಗಿಲ್ಲ. 12ನೇ ಪ್ರಶ್ನೆ ನೋಡ್ರಿ, ಹಿಂಗ ಒಂದ್ ಬಾಕ್ಸ್ ಒಳಗ 4 ಬಾಕ್ಸ್ ಮಾಡ್ರ, ಹಂಗ ಇಲ್ಲಿ ಒಂದ್ ಲೈನ್ ತಗೊಂಬಂದಾರ, ನಾವು ಹಂಗ ಒಂದ್ ಲೈನ್ ತಗೊಂಬರ್ಬೇಕ. ಆಮ್ಯಾಗ ಇಲ್ಲಿ ಒಂದ್ ದೊಡ್ಡ ಶೇಪ್ ಕೊಟ್ರ ನೋಡ್ರಿ, ಕೊಟ್ರ ಇಲ್ಲಿ 3 ದೊಡ್ಡ ಶೇಪ್, ಇಲ್ಲೊಂದು ಕೊಟ್ರ ಇಲ್ಲ, ಅವ್ ಅಷ್ಟೇ ಮೂಲಿಗೆ ಹೋಗ್ಯಾವ, ಹಂಗ ನಮ್ದು ಮೂಲಿಗೆ ಹೋಗ್ಬೇಕ. ಅಂದ್ರ ಯಾವ್ದ ಕಿತ್ ಹೋಗಿ ತಂದ್ ಜೋಡಿಸ್ಬೇಕಂತ ನೋಡ್ರಿ. ಹಿಂಗ್ ಒಂದ್ ಲೈನ್ ಬರ್ಬೇಕಾ, ಆಮ್ಯಾಗ ಒಂದ್ ಪಾರ್ಟ್ ಬರ್ಬೇಕಾ, ಪಾರ್ಟ್ ಬಂದ ಇಲ್ಲಿ ಇಂಥದ್ ಬರ್ಬೇಕು. ಎಲ್ಲೈತ್ ನೋಡಮ್ ಬರ್ರಿ, ಆಪ್ಷನ್ ಎದಾಗ ಅಂತ ಪಾರ್ಟ್ ಇಲ್ಲ, ಆಪ್ಷನ್ ಬಿ ದಾಗ ಅಂತ ಪಾರ್ಟ್ ಇಲ್ಲ, ಯಾಕಂದ್ರೆ ಈ ಚೂಪ್ ಇಲ್ಲಿ ಹೋಗೈತಿ, ನಮ್ಗ ತಯಾಕ್ ಬೇಕಾಗಿತ್ತು, ಅದಕ್ಕ ಅದು ಆಗಂಗಿಲ್ಲ. ಆಪ್ಷನ್ ಸಿ ನೋಡ್ರಿ, ನಮಗ್ ಹೆಂಗ್ ಬೇಕಾಗತ್ತೆ ಹಂಗ ಐತಿ, ಕಿತ್ ಹೋಗಿದ್ ಪಾರ್ಟ್ ಇಲ್ಲೇ ಬಿದ್ದೈತಿ, ಅದಕ್ಕ ಆಪ್ಷನ್ ಯಾವ್ದಕ್ಕೈತಿ, ಸಿ ಆಕೈತಿಲ್ಲ. ಆಪ್ಷನ್ ಡಿ ನೋಡ್ರಿ, 2 ಮ್ಯಾಕ ಹೋಗವ, ಅದಕ್ಕ ಅದು ಆಗಂಗಿಲ್ಲ. ಭಾಗ 4 ಸೀರೀಸ್, ಇದು ಒಂಥರ ಸೀರ್ ಇದ್ದಂಗ, ಬರೇ ಅದು ಉದ್ದ ಇರ್ತೈತಿ. ಇಲ್ಲಿ ನೋಡು ಬರ್ರಿ, ಇವ್ರು ಇದನ್ನ ಹೆಂಗ್ ತಿರ್ಗಿಸ್ಯಾರ ಪ್ಯಾನ್ ಬಟನ್ ಹೆಂಗ್ ತಿರ್ಗಿಸ್ತಾರ ನೋಡ, ಹಂಗ ಈ ತಿರ್ಗಿಸಿ ಇಲ್ಲಿ ಹಚ್ಚಾರ, ಹಂಗ ಇದನ್ ತಿರ್ಗಿಸಿ ಇಲ್ಲಿ ಹಚ್ಚಾರ, ಹಂಗ ನಾವ್ ಇದನ್ ತಿರ್ಗಿಸಿ ಇಲ್ಲಿ ಹಚ್ಬೇಕು. ನೋಡು ಬರ್ರಿ, ಆಪ್ಷನ್ ಹಾಕಿತ್ತು, ಆದ್ರ ಈ ಮೂಲಿ ಹೋಗೈತಿ, ಅದಕ್ಕ ಅದು ಆಗಂಗಿಲ್ಲ. ಆಪ್ಷನ್ ಬಿ ಇದ್ದಂಗ ಐತಿ, ಆದ್ರ ನಮಗ್ ಅಂತದ್ ಬೇಕಾಗಿದ್ದಿಲ್ಲ, ತಿರ್ಗಿಸಿದ್ ಬೇಕು ನಮ್ಗ. ಆಪ್ಷನ್ ಸಿ ನೋಡ್ರಿ, ಹಾಕಿತ್ತು, ಆದ್ರ ಇಲ್ಲಿ ಸ್ಕ್ವೇರ್ ಬಂದೈತಿ, ನಮ್ಗ ರೆಕ್ಟಾಂಗಲ್ ಬರ್ಬೇಕಾಗಿತ್ತು, ಅದಕ್ಕ ಅದು ಆಗಂಗಿಲ್ಲ. ಆಪ್ಷನ್ ಡಿ ನೋಡ್ರಿ, ತಿರ್ಗಿಸಿದ್ದು ಕರೆಕ್ಟ್ ಐತಿ, ಮತ್ತೆ ಯಾವ ಶೇಪ್ ಬೇಕಾಗಿದ್ದು ಅವ ಅಲ್ಲಿ ಅದಾವು, ಅಂದ್ರ ಆ ಶೇಪ್ ಎಲ್ಲೂ ಬಿದ್ದಿದ್ದಿಲ್ಲ, ತಿಪ್ಪ್ಯಾಗ ಬಿದ್ದಿತ್ತು, ತಂದ್ ಜೋಡಿಸಿದ್ವಿ. ಇದು 14ನೇ ಪ್ರಶ್ನೆ ನೋಡ್ರಿ, ಹಿಂಗ ಇಲ್ಲಿ ಒಂದು ಟ್ರಯಾಂಗಲ್ ಕೊಟ್ರ, ಮತ್ ಹಿಂಗ ಸ್ಟೆಪ್ ಗತ್ಲೆ ಒಂದು ಲೈನ್ ಕೊಟ್ರ, ಅದೇ 2ನೇ ಬಾಕ್ಸ್ ದಾಗ ಆ ಲೈನ್ ತಗೊಂಬಂದಾರ, ಹಂಗ ನಾವು ಹಿಂಗ ರೆಕ್ಟಾಂಗಲ್ ಸ್ಟೆಪ್ ಶೇಪ್ನಾಗ ಹಿಂಗ್ ಲೈನ್. ನೀವು ಸುಮ್ಮದಿರಲ್ಲ, ನಾ ಇಷ್ಟೊತ್ತನ ರೆಕ್ಟಾಂಗಲ್ ಅನ್ನತ್ತೀನಿ, ಟ್ರಯಾಂಗಲ್ ಅನ್ಬೇಕಾಗಿತ್ತಿಲ್ಲ, ಸುಮ್ಮದಿರಲ್ಲ ನೀವು. ನೋಡು ಬರ್ರಿ, ಈ ಲೈನ್ ತಯಾಕ್ ಬಂದಿದ್ ಲೈನ್ ಎಲ್ಲೈತಂತ, ಆಪ್ಷನ್ ಇದ್ದಾಗ ಆ ಲೈನ್ ಮ್ಯಾಕ್ ಹೋಗೈತಿ, ಅದಕ್ಕ ಅದು ಆಗಂಗಿಲ್ಲ. ಆಪ್ಷನ್ ಬಿ ನೋಡ್ರಿ, ತಯಾಕ್ ಹೋಗ್ಬಿಟ್ಟೈತಿ, ಆಕೈತಿಲ್ಲ, ಮತ್ತಿನ್ನೇ ನೋಡ್ರಿ ಆಕೈತಿ ಆಪ್ಷನ್ ಬಿ. ಆಪ್ಷನ್ ಸಿ ಹಾಕಂಗಿಲ್ಲ ನೋಡ್ರಿ, ಅದು ನಮ್ಗ್ ಕಿತ್ ಹೋಗಿದ್, ಇದು ನಮಗ್ ಬೇಕಾಗಿದ್ದು ಇಲ್ಲೇ ಅಲ್ಲ, ಹಿಂಗ್ ಇಲ್ಲೇ ಅಲ್ಲ, ಅದಕ್ಕ ಅದು ಆಗಂಗಿಲ್ಲ. ಆಪ್ಷನ್ ಡಿ ನೋಡ್ರಿ, ಇಲ್ಲೊಂದ್ ಲೈನ್ ಬಂದೈತಿ, ಇಲ್ಲೆಲ್ಲೂ ಲೈನ್ ಬಂದಿಲ್ಲ, ಹಂಗ ಅದಕ್ಕ ಅದು ಆಗಂಗಿಲ್ಲ. 15ನೇ ಪ್ರಶ್ನೆ ನೋಡ್ರಿ, ಹಿಂಗ ಇದು ಒಂದ್ ಬಾಕ್ಸ್ ಕೊಟ್ರ ಮ್ಯಾಗ ಒಂದ್ ಸರ್ಕಲ್ ಹಾಕಿ ಶೇಡ್ ಮಾಡ್ರ, ಹಂಗ ಇದನ್ನ ಮ್ಯಾಗ್ ತಗೊಂಡ ಒಂದ್ ಸರ್ಕಲ್ ಶೇಡ್ ಮಾಡ್ರ,
ಹಂಗ ಇಲ್ಲಿ ನಾವು ಇದ್ರ ಟ್ಯಾಗ್ ತಗೊಂಬಂದ ಮೂರ್ ಸರ್ಕಲ್ ಹಾಕಿ ಅವಕ್ಕ ಶೇಡ್ ಮಾಡಿದ ಆನ್ಸರ್ ಹುಡುಕ್ಬೇಕು. ಆಪ್ಷನ್ ಎ ನೋಡ್ರಿ, ಆಪ್ಷನ್ ಎ ಆಕಿತ್ತು ಆದ್ರೆ ಇದು ಹೆಚ್ಚಕ್ ಬರ್ಬೇಕಾಗಿತ್ತು, ಅದು ಹಚ್ಚಕ್ ಹೋಗ್ಬಿಟ್ಟೆ ಜಿಗದ, ಅದಕ್ಕೆ ಅದು ಆಗಂಗಿಲ್ಲ. ಆಪ್ಷನ್ ಬಿ ನೋಡ್ರಿ, ಇದು ಆ ಇದು ಇದು ನಮ್ಗ ಇನ್ನೊಂದ್ ಬಾಕ್ಸ್ ಬಂದು ಒಂದ್ ಸರ್ಕಲ್ ಬಂದು ಶೇಡ್ ಮಾಡಿದ್ದ ಇರ್ಬೇಕ, ಆದ್ರ ಅಲ್ಲಿ ಇಲ್ಲೇ ಅಲ್ಲ ಅದು, ಅದಕ್ಕೆ ಅದು ಆಗಂಗಿಲ್ಲ. ಆಪ್ಷನ್ ಸಿ ನೋಡ್ರಿ, ಅಲ್ಲಿ ಎರಡ ರೌಂಡ್ದಾಗ ಶೇಡ್ ಮಾಡ್ರ, ಮತ್ತೆ ನಮ್ಗ ಒಂದ್ ರೌಂಡ್ ಬರ್ಬೇಕಾಗಿತ್ತು, ಒಂದ್ ಸ್ಕ್ವಯರ್ ಹೋಗ್ಬೇಕಾಗಿತ್ತು, ಮತ್ತೆ ಇದು ಇಲ್ಲಿ ಬರ್ಬೇಕಾಗಿತ್ತು, ಅದಕ್ಕೆ ಅದು ಆಗಂಗಿಲ್ಲ. ಆಪ್ಷನ್ ಡಿ ನೋಡ್ರಿ, ಅದು ಇಲ್ಲೇ ಐತಿ, ಒಂದ್ ಸರ್ಕಲ್ ಹಾಕಿ ಶೇಡ್ ಮಾಡಿದ್ದು ಇರ್ಬೇಕಾಗಿತ್ತು, ಅಲ್ಲೇ ಐತಿ, ಅದ ಆಗ್ಬೇಕಲ್ಲ. ಮತ್ತೆ ಆದ್ರ ಹೆಮ್ಮಿ ಕಲ್ತಂಗ ತೋರಿಸ್ತೀರಿ. ಇಲ್ಲಿ ನೋಡ್ರಿ, ಇಲ್ಲಿ ಒಂದ್ ಶೇಪ್ ಐತಿ, ಹಂಗ ಒಂದ್ ಅಲ್ಲೇ ಹೆಚ್ಚಿಗೆ ಮಾಡ್ರ, ಹಂಗ ಈ ಮೂರನೇ ಬಾಕ್ಸ್ಗೂ ಒಂದ್ ಹೆಚ್ಚಿಗೆ ಮಾಡ್ರ, ಹಂಗ ಒಂದೊಂದ್ ಹೆಚ್ಚಿಗೆ ಮಾಡ್ಕೋತ ಹೋಗ್ಯಾರ. ಹಂಗ ಇಲ್ಲಿ ಒಂದ್ ಇದ್ದಿದ್ ಎರಡ್ ಮಾಡ್ರ, ಎರಡ್ ಇದ್ದಿದ್ ಮೂರ್ ಮಾಡ್ರ, ಹಂಗ ನಾವ್ ಮೂರ್ ಇದ್ದಿದ್ ನಾಲ್ಕ್ ಮಾಡ್ಬೇಕು. ಆಪ್ಷನ್ ಏ ನೋಡ್ರಿ, ಇಲ್ಲಿ ನಮ್ಗ ಇಂಥದ ಇಲ್ಲಿ ಬರ್ಬೇಕಾಗಿತ್ತು, ಆದ್ರ ಅಲ್ಲಿ ಎಂತದ್ ಬಂದಿಲ್ಲ, ಸಣ್ಣದ್ ಬಂದೈತಿ. ಆಪ್ಷನ್ ಬಿ ದಾಗೂ ಹಂಗ ಆಗೈತಿ, ನಮ್ಗೆ ಇಂಥದ್ ಬರ್ಬೇಕಾಗಿತ್ತು, ಅಲ್ಲಿ ಸಣ್ಣ ಬಂದ್ಬಿಟ್ಟೈತಿ, ಇಷ್ಟ ಇದ್ದಿದ್ದು, ಅದಕ್ಕೆ ಅದು ಆಗಲ್ಲ. ಆಪ್ಷನ್ ಸಿ ನೋಡ್ರಿ, 4 ಬೇಕಾಗಿದ್ದು 4 ಅದಾವಲ್ಲಿ, ಅದಕ್ಕೆ ಆಪ್ಷನ್ ಸಿ ಆಕೈತಿ, ಮತ್ತೆ ಡಿ ಆಕೈತಿ, ಆಪ್ಷನ್ ಸಿನೂ ಆಗ್ಬೇಕಿಲ್ಲ. ಆಪ್ಷನ್ ಡಿ ನೋಡ್ರಿ, ಇಲ್ಲಿ 5 ಇಂತ ಶೇಪ್ ಅದ, ಅದ ನಮ್ಗ 4 ಬೇಕಾಗಿತ್ತು, ಅದಕ್ಕೆ ಇದು ಅದಕ್ಕೆ ಆಪ್ಷನ್ ಡಿನು ಆಗಂಗಿಲ್ಲ. ಭಾಗ 5 ನಾನ್ ನಿಮಗ್ ಫಸ್ಟ್ ಅಂದಿದ್ದೆ 2 ಪ್ರಶ್ನೆ ಏನಕ್ಕ ಒಂದಿದ್ದೆ, ಕನ್ಫ್ಯೂಸ್ ಹಾಕೊಂಡಿದ್ದೆ. ಇದ್ರಾಗ ಇಲ್ಲಿ ಇದ ಭಾಗದಾಗ 2 ಪ್ರಶ್ನೆ ಸೇಮ್ ಅದ, ಒಂದೇದ್ ಐತ್ ನೋಡ್ರಿ, ಈಗ ಹೇಳ್ತೀನಿ ನೋಡ್ರಿ, ಕೇಳ್ರಿ, ಎರಡೆರಡು ಆನ್ಸರ್ ಬರ್ತಾವ ಇದಕ್ಕ. ಈಗ ನೋಡ್ರಿ, ಇದ್ರ ಅಪೋಸಿಟ್ ಇದು ಇಲ್ಲಿ ಹೊಳೈತಿ, ಒಂದ್ ಲೈನ್ ಕಮ್ಮಿ ಆಗೈತಿ, ಹಂಗ ಇದ್ರ ಅಪೋಸಿಟ್ ಯಾವ್ದು, ಅಪ್ ಡೌನ್, ಇಂಗ್ಲಿಷ್ ಕಲ್ತಾರಲ್ಲ ಅಪ್ ಡೌನ್, ಹಂಗ ಒಂದ್ ಸರ್ಕಲ್ ಕಟ್ ಮಾಡಿದ್ರ ಆಪ್ಷನ್ ಸಿ ಆಕೈತಿ. ಇದಕ್ಕ ಇನ್ನೊಂದ್ ಆನ್ಸರ್ ಐತಿ ನೋಡ್ರಿ, ಇದ್ರ ಮೇಲೆ ಇಮೇಜ್ ಇದು, ಹಂಗ ಒಂದ್ ಲೈನ್ ಕಟ್ ಮಾಡ್ರ, ಇದ್ರ ಮೇಲೆ ಇಮೇಜ್ ಆಪ್ಷನ್ ಬಿ, ಹಂಗ ಅಲ್ಲಿ ಒಂದ್ ಲೈನ್ ಕಟ್ ಮಾಡ್ರ. ನಾ ಹೇಳಿದ್ದೆ ಕನ್ಫ್ಯೂಸ್ ಕ್ವಶನ್ ಒಂದೇದ್ದ ಅಂತ, ಇದು ಕನ್ಫ್ಯೂಸ್ ಐತಿ ನೋಡು, ಎರಡ್ ಆನ್ಸರ್ ಬರ್ತಾವಿದ್ದ, 2 ಆನ್ಸರ್ ಬಂದು ಅಲ್ಲಿ. 18ನೇ ಪ್ರಶ್ನೆ ನೋಡ್ರಿ, ಇಲ್ಲಿ ಒಳಗಿದ್ದಿದ್ ಶೇಪ್ ಹೊರಗ್ ಬಂದೈತಿ, ಹೊರಗಿದ್ದ ಶೇಪ್ ಒಳಗ್ ಹೋಗೈತಿ, ಹಂಗ ಸ್ಕ್ವೇರ್ ಹೊರಗ್ ಬಂದ ಸರ್ಕಲ್ ಒಳಗ್ ಹೋಗ್ಬೇಕು. ಆಪ್ಷನ್ ಎ ಹಂಗ ಐತಿ, ಈ ಸ್ಕ್ವೇರ್ ಹೊರಗ್ ಬಂದ ಸರ್ಕಲ್ ಒಳಗ್ ಬಂದೈತಿ, ಅದಕ್ಕ ಆಪ್ಷನ್ ಎ ಆಕೈತಿ. ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಯಾಕೆ ಆಗಂಗಿಲ್ಲ ಅಂತ ನೋಡಂಬರ್ರಿ. ಅದ್ರ ನಮ್ಗ ಸ್ಕ್ವೇರ್ ಅದ್ರೊಳಗ ರೌಂಡ್ ಇದ್ದಿದ್ಬೇಕಾಗಿತ್ತು, ಅದ್ರಲ್ಲೇ ಏನು ಕೊಟ್ರ ಸರ್ಕಲ್, ಅದ್ರ ಒಳಗ ರೆಕ್ಟಾಂಗಲ್ ಕೊಟ್ರ. ಆಪ್ಷನ್ ಸಿ ನೋಡ್ರಿ, ಸ್ಕ್ವೇರ್ ಸರ್ಕಲ್ ಬರ್ಬೇಕಾಗಿತ್ತಲ್ಲ, ಟ್ರ್ಯಾಂಗಲ್ ಒಳಗ್ ಸರ್ಕಲ್ ಕೊಟ್ರ, ಅದಕ್ಕ ಅದು ಹಂಗಲ್ಲ. ಆಪ್ಷನ್ ಡಿ ನೋಡ್ರಿ, ನಮ್ಗ ಒಟ್ಟು ಆನ್ಸರ್ ಸೇರಿದ್ರ ಎರಡ ಶೇಪ್ ಇರ್ತಾವ, ಆದ್ರೆ ಇಲ್ಲಿ 3 ಶೇಪ್ ಅದಾವ, 3 ಶೇಪ್ ಇದ್ದಿದ್ ಆನ್ಸರ್ ಆಗ್ತಿರಿ ಇಲ್ಲಿಲ್ಲ. ಈಗ 19ನೇ ಪ್ರಶ್ನೆ, ಅಲ್ಲಿ ಮ್ಯಾಗು ಹಿಂಗ ಒಂದಿತ್ತು, ಇದನ್ನ ಹಿಂಗ್ ತಿರ್ಗಿಸಿ ಇಲ್ಲ ಹಚ್ಚಾರ, ಹಂಗ ಇದನ್ ತಿರ್ಗಿಸಿ ನಾವ್ ಇಲ್ಲ ಹಚ್ಬೇಕು, ಆಗ ಯಾ ಆನ್ಸರ್ದಾಗ ಐತ ಅಂತ ನೋಡಂಬರ್ರಿ. ಆನ್ಸರ್ ಏನ ಕರೆಕ್ಟ್ ಹೆಂಗ ಹೇಳ, ಈಗ ಇದನ್ನ ತಿರ್ಗಿಸಿದ್ರೆ ಇದು ಮಕದ ಗತ್ಲೆ ಶೇಪ್ ಐತಲ್ಲ ರೌಂಡ್, ಅದು ಇಲ್ಲಿ ಬರ್ಬೇಕಾಗಿತ್ತು, ಅಲ್ಲಿ ಬಂದೈತಿ. ಇದು ಈ ಗತ್ಲೆ ಇದ್ದಿದ್ದು ಇಲ್ಲಿ ಬರ್ಬೇಕಾಗಿತ್ತು, ಅದು ಅಲ್ಲಿ ಬಂದೈತಿ. ಇದು ಇಲ್ಲಿ ಬರ್ಬೇಕಾಗಿತ್ತ, ಇದು ಇಲ್ಲಿ ಬಂದೈತಿ, ಇದು ಇಲ್ಲಿ ಬರ್ಬೇಕಾಗಿತ್ತು, ಅದು ಬಂದ್ಬಿಟ್ಟೈತಿ, ಅದಕ್ಕ ಆಪ್ಷನ್ ಎ ಹಾಕೈತಿ. ಮತ್ ಬಿ ಹಾಕಕ್ ಬರಲ್ಲ, ಬಿ ಹಾಕಿರಿ. ಇದು ಹಿಂಗ್ ತಿರ್ಗಿಸಿದ್ರ ಇದು ಬರಂಗಿಲ್ಲ, ಯಾಕಂದ್ರೆ ಇದು ಮುಖದ ಗತಿ ಇದ್ದಿದ್ದು ಇಲ್ಲೇ ಬರ್ತೈತಿ, ಆದ್ರೆ ಇವ್ರು ಅಲ್ಲಿ ಮ್ಯಾಕ್ ಕೊಟ್ರ, ಅದಕ್ಕ ಅದು ಆಗಂಗಿಲ್ಲ. ಆಪ್ಷನ್ ಸಿ ನೋಡ್ರಿ, ಇದು ಹಿಂಗ ಮ್ಯಾಕ ಹೋಗೈತಿ, ಅದಕ್ಕ ಅದು ಆಗಂಗಿಲ್ಲ, ಇದು ಮಕದ ಗತ್ಲೆ ಐತಲ್ಲ. ಆಪ್ಷನ್ ಡಿ ನೋಡ್ರಿ, ಇದು ಒಂಥರ ಮನುಷ್ಯರ ಗತ್ಲೆ ಐತಿ, ಅದು ನಮಗ್ ಅಂತ ಮನುಷ್ಯ ಬೇಕಾಗಿದ್ನ, ಇಲ್ಲಿಲ್ಲ, ಅದಕ್ಕ ಅದು ಆಗಂಗಿಲ್ಲ. ನಾ ಹೇಳಿದ್ದೆ ನಿಮಗ ಎರಡೆರಡು ಕನ್ಫ್ಯೂಸ್ ಕ್ವಶನ್ ಅದಾವಂತ, ಬತ್ ನೋಡಿ ಇಲ್ಲೊಂದು
ಇಲ್ಲೊಂದ್ ಬತ್ ನೋಡಿ, ಇದ್ರು ಹೇಳ್ತೀನಿ, ಎರಡು ಆನ್ಸರ್ ಹೇಳ್ತೀನಿ, ತಲೆ ಎದಕ್ ಕಟ್ಸ್ಕೊತ್ರಿ, ಎರಡು ಆನ್ಸರ್ ಹೇಳ್ತೀನಿ ನೋಡ್ರಿ. ಈಗ ಇಲ್ಲಿ ರೌಂಡ್ ಶೇಪ್ ನಾಗ ಶೇಡ್ ಮಾಡಿದ್ದು ಇಲ್ಲೇ ಇಚ್ಚಕ್ ಹಾಕಾರ, ಇದನ್ನ ಇಚ್ಚಕ್ ಹಾಕಾರ, ಮತ್ ಇಲ್ಲೇನೆ ಇಚ್ಚಕ್ ಎತ್ತ ಹೋಗದಾರ. ಹಂಗ ಇದು ಈ ಈ ಸರ್ಕಲ್ ಶೇಪ್ ದಾಗ ಇದ್ದಿದ್ದು ಇಲ್ಲಿ ತಳಕ್ ಶೇಡ್ ಮಾಡಿ ಇದ್ರ ಇಲ್ಲಿ ಮ್ಯಾಕ್ ಹಾಕಿ ಶೇಡ್ ಮಾಡ್ಬೇಕ. ಹಂಗ ಇಲ್ಲೇ ಹಿಂಗ್ ತಳಕ್ ತಗೊಂಡ್ಬರ್ಬೇಕ. ಅದು ಆಪ್ಷನ್ ಎದ್ರಾಗ ಐತತ್ ನೋಡೋಣ. ಆಪ್ಷನ್ ಇದಾಗ ಅದು ಇಲ್ಲ, ಯಾಕಂದ್ರ ಅಲ್ಲೇ ಇಂತ ರೆಕ್ಟಾಂಗಲ್ ಟ್ರ್ಯಾಂಗಲ್ ಶೇಪ್ ಅಲ್ಲಿಲ್ಲ, ಅದಕ್ಕ ಅದು ಆಗಂಗಿಲ್ಲ. ಆಪ್ಷನ್ ಬಿ ನೋಡ್ರಿ, ಒಂದ್ ಲೈನ್ ಇಲ್ಲ, ಅದಕ್ಕ ಅದು ಆಗಂಗಿಲ್ಲ. ಆಪ್ಷನ್ ಡಿ ನೋಡ್ರಿ, ಒಮ್ಮೆ ಈ ರೆಕ್ಟಾಂಗಲ್ ಮ್ಯಾಕ್ ಹೋಗೈತೆ, ಅದ ಈ ಸರ್ಕಲ್ ಶೇಪ್ ತಳಗ್ ಬಂದ ಶೇಡ್ ಆಗೈತಿ ಇಲ್ಲಿ ಆಪ್ಷನ್ ಡಿ ದಾಗ. ಮತ್ತ ಇಲ್ಲೆಲ್ಲ ಕ್ವಶನ್ ಪೇಪರ್ ದಾಗ ಆಪ್ಷನ್ ಡಿ ದಾಗ ಮತ್ತ ಅದ ಹಿಂಗ್ ಸರ್ಕಲ್ ಶೇಪ್ ಮ್ಯಾಗ ಹೋಗಿ ಶೇಡ್ ಆಗಿದ್ ಇರ್ಬೇಕಂತ ನಾ ಅಂದಿದ್ದೆ. ಮತ್ತೆ ಈ ಲೈನ್ ಅವರು ಈ ಲೈನ್ ಈಲ್ ತಂದಾರ ಅಂದ್ರೆ ಈ ಲೈನ್ ಈಚಕ್ಕೆ ತಗದಾರಂತೂ ಅಂದಿದ್ದೆ. ಹಂಗ ಅವರು ಈ ಲೈನ್ ಈಲ್ ಇಟ್ಟಿದ್ರಂದ್ರ ನಾವ್ ಹಿಂಗ್ ಹೋಗಿಬೇಕು. ಹಂಗ ಹೋಗದ್ರ ಆಪ್ಷನ್ ಡಿ ದಾಗ ಅಷ್ಟ ಐತಿಲ್ಲ, ಆಪ್ಷನ್ ಎ ದಾಗ ಐತಿ ನೋಡ, ಆಪ್ಷನ್ ಡಿ ದಾಗ ಐತದ. ನಿಮ್ಮ ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ಇದಕ್ಕ ಇನ್ನೊಂದ್ ಪ್ರಶ್ನೆ ಬರ್ತೈತ, ಇನ್ನೊಂದ್ ಆನ್ಸರ್ ಬರ್ತೈತೆ ಅಂದಿದ್ದೆ, ಅದು ಹೇಳ್ತೀನಿ ಕೇಳ್ರಿ. ಈಗ ಇದ್ರ ಮಿರರ್ ಇಮೇಜ್ ಇದಾ, ಹಂಗ ಇದ್ರ ಮಿರರ್ ಇಮೇಜ್ ಆಪ್ಷನ್ ಸಿನೂ ಹಾಕಲ್ಲ, ಅದಕ್ಕ ಆಪ್ಷನ್ ಸಿನೂ ಹಾಕೈತಿದ. ಇವ ಸ್ಟೂಡೆಂಟಿಗೂ ಮತ್ತು ಟೀಚರ್ಸಿಗೂ ಕನ್ಫ್ಯೂಸ್ ಆದಂತ ಪ್ರಶ್ನೆಗಳು ಇವ 17 ಮತ್ತು 20. ಈಗ ನಾನು 20 ಪ್ರಶ್ನೆ ಹೇಳಿನ್ರಿ, ಒಟ್ಟು ನಾನು ಹೇಳಿದ್ರ ನಿಮ್ಗೂ ಬ್ಯಾಸ್ ಆಕೈತಿ. ಈಗ ಇನ್ನೊಬ್ರು ಸಣ್ಣ ಸರ್ ಬರ್ತಾರ, ಅವ್ರದ್ದು ಸ್ವಲ್ಪ ಕೇಳಿ. ನನ್ನ ಹೆಸರು ಸನ್ಮಿತ್ರ ಜಿ ಕನಸಗೇರಿ, ನಮ್ಮ ಊರು ಸಾಲಾಪುರ್. ನಾನು ಓದುತ್ತಿರುವ ತರಗತಿ 5ನೇ ತರಗತಿ. ಈಗ 21ರಿಂದ 40ರವರೆಗೆ ಮಾನಸಿಕ ಸಾಮರ್ಥ್ಯದ ಉತ್ತರಗಳನ್ನು ಹೇಳುತ್ತೇನೆ. ಭಾಗ 6 ನೋಡ್ರಿ. ಇಲ್ಲಿ ಈಗ ಒಂದು ಅರ್ಧ ಚಿತ್ರ ಕೊಟ್ಟಿರ್ತಾರ ನಮಗ, ಇನ್ನ ಅರ್ಧ ಇಲ್ಲಿ ಹಾರಿಸಿ ಇಟ್ಟಿರ್ತಾರ. ಅದನ್ನ ತಂದು ಜೋಡಿಸ್ಕೊಂಡು ಸೀದಾ ಒಂದು ಫಿಗರ್ ಮಾಡ್ಬೇಕು ನಾವು. ನೋಡ್ರಿ ಇಲ್ಲಿ ಈಗ ನೋಡಂಬರಿ 21ನೇ ಕ್ವಶನ್. ಇಲ್ಲಿ ನೋಡ್ರಿ, ಈಗ ಈ ಚಿತ್ರ ಕೊಟ್ರ ಆಪ್ಷನ್ ಏನ್ ನೋಡ್ರಿ. ಇನ್ನೊಂದ್ ಹೇಳ್ಬೇಕಂದ್ರ ಇದ್ರಾಗ ಈ ಕ್ವಶನ್ ಫಿಗರ್ ದಾರ್ದಿತ್ತಂದ್ರ ಆನ್ಸರ್ ಫಿಗರ್ ಸಾಂದ್ ಇರ್ಬೇಕು. ಇದು ನೋಡ್ರಿ ಇದ್ರಷ್ಟೇ ಸೈಜ್ ಐತಿ, ಅದಕ್ಕ ಆಪ್ಷನ್ ಆಗುದಿಲ್ಲ. ಆಪ್ಷನ್ ಬಿ ನೋಡ್ರಿ, ಆಪ್ಷನ್ ಬಿ ಆಪ್ಷನ್ ಬಿ 22ನೇದು ಇಲ್ಲೊಂದ್ ಲೈನ್ ಕೊಟ್ರ, ಹಿಂಗ ಇಲ್ಲೊಂದ್ ಲೈನ್ ಕೊಟ್ರ, ಇಲ್ಲೊಂದ್ ಲೈನ್ ಕೊಟ್ರ, ಇಲ್ಲೊಂದ್ ಲೈನ್ ಕೊಟ್ರ. ಹಿಂಗ ಏನೋ ಕಷ್ಟ ಬಿಡ್ತೀರಿ ನಾವು. ಫೋಲ್ಡ್ ಆಗಿ ಫಿಗರ್ ಆಗ್ಬೇಕಂದ್ರ ಲೈನ್ ಐತಿರಿ, ಅದೊಂದ್ ಲೈನ್ ಐತಿ, ಮ್ಯಾಗ ಒಂದ್ ಲೈನ್ ಐತಿ, ಮ್ಯಾಗ ಒಂದ್ ಲೈನ್ ಐತಿ, ಸ್ಟೇಟ್ ಒಂದ್ ಲೈನ್ ಬರ್ತೈತಿ, ಸ್ಟೇಟ್ ಒಂದ್ ಲೈನ್ ಐತಿ, ಅದಕ್ಕ ಆಪ್ಷನ್ ಬಿ ಆಕೈತಿ. ಆಪ್ಷನ್ ಸಿ ಆಪ್ಷನ್ ಡಿ ಅದಕ್ಕ ನೋಡಂಬರಿ. ಆಪ್ಷನ್ ಸಿ ನೋಡ್ರಿ, ಈ ತರ ನಮ್ಗೆ ಸ್ಟೇಟ್ ಲೈನ್ ಯಾರು ಬಂದೇ ಅಲ್ಲ, ಅದಕ್ಕ ಆಪ್ಷನ್ ಸಿ ಆಗುದಿಲ್ಲ. ಆಪ್ಷನ್ ಡಿ ನೋಡ್ರಿ, ಈ ತರ ತ್ರಿಭುಜ ಬಂದು ಜೋಡ್ಸಕ್ ಆಗೋಲ್ಲ, ಈ ಮ್ಯಾಗ ತಳಗ ಗ್ಯಾಪ್ ಹೋಗ್ತೈತಿ, ಅದಕ್ಕ ಆಪ್ಷನ್ ಡಿ ಆಗುದಿಲ್ಲ. 22ನೇ ನೋಡ್ರಿ, ಈಗ ಇಲ್ಲೂ ದೊಡ್ಡದಾಗ ಕೊಟ್ರ, ಇದ ಆನ್ಸರ್ ಫಿಗರ್ದಾಗ ಸಾಂದ್ ಇರ್ಬೇಕ. ಇಲ್ಲೇ ಈ ತರ ಒಂದು ಲೈನ್ ಮಾಡತಿ, ಆಪ್ಷನ್ ಇದಾಗ ಆ ತರ ಲೈನ್ ಇಲ್ಲ, ಅದಕ್ಕೆ ಆಪ್ಷನ್ ಆಗುದಿಲ್ಲ. ಆಪ್ಷನ್ ಬಿ ನೋಡಂಬರಿ, ಈ ತರ ಒಂದ್ ಲೈನ್ ಮಾಡತಿ, ಈಗ ಈ ತರ ಒಂದ್ ಲೈನ್ ಮಾಡತಿ, ಮತ್ತೊಂದ್ ಹಿಂಗ ತ್ರಿಭುಜ ಟೈಪ್ ಹಿಂಗ ಇಷ್ಟ ಕಟ್ ಮಾಡ್ಕೊಂಡ್ ಹಂಗ್ ಬರ್ತತಿ. ಅಲ್ಲಿನೂ ನಮ್ಗೀಗ ಇಲ್ಲಿ ಗೆರೆ ಕೊಟ್ರ, ಇಲ್ಲೊಂದ್ ಗೆರೆ ಐತಿ, ಮ್ಯಾಗ ಒಂದ್ ಏನಾರ ಗ್ಯಾಪ್ ಹಾಕೋರ್ ಒಂದ್ ಲೈನ್ ಐತಿವಿ, ಇಲ್ಲೊಂದ್ ಲೈನ್ ಐತಿ, ಮತ್ತೆ ಸ್ಟೇಟ್ ಲೈನ್ ಮತ್ತೆ ಸ್ಟೇಟ್ ಐತಿ, ಅದಕ್ಕೆ ಆಪ್ಷನ್ ಬಿ ಆಕತಿ. ಆಪ್ಷನ್ ಸಿ ಆಪ್ಷನ್ ಡಿ ಅದಕ್ಕೆ ಹೋಗೋಣ. ಆಪ್ಷನ್ ಸಿ ದಾಗ ಇಲ್ಲೊಂದು ಸ್ಟೇಟ್ ಲೈನ್ ಬಂದ್ಬಿಟ್ಟತಿ, ಇದ್ರಾಗ ಆಪ್ಷನ್ ಸಿ ದಾಗ ಸ್ಟೇಟ್ ಲೈನ್ ಇರ್ಲಿಲ್ಲ. ಆಪ್ಷನ್ ಡಿ ದ ನೋಡ್ರಿ, ಈ ತರ ನಿಂಗೆ ಎಸಿ ಲೈನ್ ಐತಿ ಪೂರ್ತಿ, ಇಲ್ಲಿ ಸ್ವಲ್ಪ ಹಳೈತಿ, ಅದಕ್ಕೆ ಆಪ್ಷನ್ ಡಿ ಆಗುದಿಲ್ಲ. ಇಲ್ಲಿ 23 ನೋಡ್ರಿ, ಈ ತರ ಇಲ್ಲಿ ಎಸಿ ಲೈನ್ ಬಂದತಿ, ಇಲ್ಲಿ ಐತಿ ನೋಡಿ, ಇಲ್ಲಿ ಸ್ಟೇಟ್ ಲೈನ್ ಬಂದ್ಬಿಟ್ಟೈತಿ ಕಡೆ, ಅದಕ್ಕೆ ಆಪ್ಷನ್ ಆಗುದಿಲ್ಲ. ಆಪ್ಷನ್ ಬಿ ಸಿ ಡಿ ನೋಡಂಬರಿ. ಬಿ ನೋಡ್ರಿ, ಈ ತರ ಒಂದ್ ಲೈನ್ ಬಂದತಿ, ಈಗ ಈ ತರ ಒಂದ್ ಲೈನ್ ಅದಾರ, ಹಿಂಗೊಂದ್ ಲೈನ್ ಬಂದತಿ, ಈಗ ಹಿಂಗೊಂದ್ ಲೈನ್ ಅದಾರ, ಹಿಂಗೊಂದ್ ಲೈನ್ ಬಂದತಿ, ಹಿಂಗೊಂದ್ ಲೈನ್ ಅದಾರ. ಈ ತರ ನಮಗ ಇದು ವೃತ್ತ ಆಗ್ಬೇಕಿಲ್ಲ, ವೃತ್ತ ಆಗ್ಬೇಕಾರ ಆಪ್ಷನ್ ಬಿ ಆಕತಿ. ಸಿ ಡಿ ಅದಕ್ಕೆ ನೋಡಂಬರಿ. ಸಿ ನೋಡ್ರಿ, ಇಲ್ಲೇ ಸ್ಟೇಟ್ ಲೈನ್ ಬಂದ್ಬಿಟ್ಟತಿ, ಇಲ್ಲಿ ಯಾವ ಸ್ಟೇಟ್ ಲೈನ್ ಬಂದಿಲ್ಲ, ಅದಕ್ಕೆ ಆಪ್ಷನ್ ಸಿ ಆಗುದಿಲ್ಲ. ಆಪ್ಷನ್ ಡಿ ನೋಡ್ರಿ, ಇದು ಹೇಳ್ಬೇಕಂದ್ರೆ ಸ್ಟೇಟ್ ಲೈನ್ ಬರಬಾರ್ದಾಗಿತ್ತು, ಅವ್ರು ಕೊಟ್ರ, ಆದ್ರೂ ಅದು ಆಪ್ಷನ್ ಆಗೋಲ್ಲ, ಆಪ್ಷನ್ ಡಿ ಆಗುದಿಲ್ಲ. 23 ಆಪ್ಷನ್ ಬಿ. 24 ನೋಡ್ರಿ, ಇಲ್ಲಿ ದ್ವಾರದ ಚಿತ್ರ ಕೊಟ್ರ, ಇಲ್ಲೂ ಸಾಂದ ಇರ್ಬೇಕು, ಈಗ ತಳಗ್ ಜೋಡಿಸ್ಬೇಕು ನಾವು. ಈಗ ಈ ತರ ಹಿಂಗೊಂದ್ ಗೆರೆ ಹಾಕೋರಿ ನೀವು, ಈ ತರ ಇಲ್ಲೊಂದು
ಇದು ಫಿಗರ್ ಬಂತಿಲ್ಲ ಗೈಲ್ ಹೆಂಗೈತಿ ಇಲ್ಲ ಹಂಗ ಬಂದತ್ತಿಲ್ಲ ಅದಕ್ಕ ಆಪ್ಷನ್ ಎ ಆಗತ್ತ ಬಿ ಸಿ ಡಿ ಅದಕ್ಕ ನೋಡ್ರಿ ಬಿ ನೋಡ್ರಿ ಈ ತರ ಹಿಂಗ ಲೈನ್ ಅಲ್ಲದ ಒಳಕ್ ಹೋಗ್ಬಿಟ್ಟೈತಿ ಮ್ಯಾಪ್ ಹೊರಕೈತಿ ಒಳಕ್ ಹೋಗ್ಬಿಟ್ಟೈತಿ ಅದಕ್ಕ ಆಪ್ಷನ್ ಬಿ ಆಗೋಲ್ಲ ಆಪ್ಷನ್ ಸಿ ನೋಡ್ರಿ ಈತೆ ಯಾವ ತರ ತ್ರಿಭುಜ ಬಂದವು ಇಲ್ಲೇ ತ್ರಿಭುಜ ಬರ ಒಂದೇ ದೊಡ್ಡದ ಅದಕ್ಕ ಆಪ್ಷನ್ ಸಿ ಆಗೋಲ್ಲ ಆಪ್ಷನ್ ಡಿ ನೋಡ್ರಿ ಈ ತರ ಇಲ್ಲಿ ಒಂದ್ ಆಕ್ಸಿಲೆಂಟ್ ಬಂದ್ಬಿಟ್ಟೈತಿ ಇಲ್ಲಿ ಯಾವ ಆಕ್ಸಿಲೆಂಟ್ ಬಂದವನ ಇಲ್ಲ ಅದಕ್ಕ ಆಪ್ಷನ್ ಡಿ ಆಗೋದಿಲ್ಲ ಭಾಗ 7 ಮಿರರ್ ಇಮೇಜ್ ನೀವಾಗ ಕನ್ನಡ ಹೋಗ್ರಿ ಕನ್ನಡ ಹೋಗಿ ನೀವು ಬಲಗೈ ಎತ್ತಿದ್ರೆ ನಿಮಗೆ ಎಡಗೈ ಎತ್ತಿದಂಗ ಕಾಣಿಸುತ್ತ ನೀವು ಬಲಗೈಲೆ ಬರ್ರಿ ಎಡಗೈಲೆ ಬರ್ದಂಗ ಕಾಣಿಸುತ್ತ ನೀವು ನೀವೇನ್ರ ಕನ್ನಡ ಕಡೆ ಮಾರಿ ಮಾಡಿರ್ತೀರ ತಿಳ್ಕೊ ನಿಮ್ ಅಪೋಸಿಟ್ ಬಂದಂಗ ಆಗುತ್ತದ ಈಗ ಇದ್ರ ಮಿರರ್ ಇಮೇಜ್ ಬರ್ರಿ ಈ ತರ ಒಂದು ಚಿಹ್ನೆ ಕೊಟ್ರ ಇಲ್ಲಿ ಇದ್ರ ಮಿರರ್ ಇಮೇಜ್ ಹಿಂಗೆ ತಗೋದಿ ಆಪ್ಷನ್ ಆಗುದಿಲ್ಲ ಯಾಕಂದ್ರೆ ಈ ತರ ಒಂದ್ ಒಳಗ ಶೇಪ್ ಬಂದೈತಿ ಇಲ್ಲಿ ಅವು ಒಳಗ್ ಬಂದಿಲ್ಲ ಇಲ್ಲೊಂದ್ ಲೈನ್ ಅಟ್ಟ ಬಂದೈತಿ ಇಲ್ಲಿ ಒಂದ್ ಶೇಪ್ ಬಂದ್ಬಿಟ್ಟೈತಿ ಅದಕ್ಕ ಅದಾಗಲ್ಲ ಆಪ್ಷನ್ ಬಿ ಆಗತ್ತ ಯಾಕಂದ್ರ ಇದು ನಿಂಗೆ ಎತ್ತಿ ತಗೋಬೇಕ ಇದು ಹಿಂಗೈತಿ ಹಿಂಗ್ ಎತ್ತಿ ತಗೋಬೇಕ ಅದಕ್ಕೆ ಆಪ್ಷನ್ ಬಿ ಆಗತ್ತ ಸಿ ಡಿ ಹಾಕೋರಿ ಸಿ ನೋಡ್ರಿ ಅದು ಹೆಂಗೈತಿ ಹಂಗ ಐತಿ ಇಲ್ಲೊಂದ್ ಲೈನ್ ಬಂದಿಲ್ಲ ಅಟ್ಟ ಅದಕ್ಕ ಆಪ್ಷನ್ ಸಿ ಆಗೋಲ್ಲ ಹೆಂಗೈತಿ ಹಂಗೈತದ ಆಪ್ಷನ್ ಡಿ ನೋಡ್ರಿ ಇಲ್ಲಿ ಈ ಕಡೆ ಇದು ಈ ಕಡೆ ಲೈನ್ ಬರತ್ತೆ ಇದ್ರ ಅಪೋಸಿಟ್ ಲೈನ್ ಬರ್ಬೇಕು ಇದು ಈ ಕಡೆ ಬಂದ್ಬಿಟ್ಟತಿ ಅದಕ್ಕೆ ಆಪ್ಷನ್ ಡಿ ಆಗೋದಿಲ್ಲ 26 ನೋಡ್ರಿ ಇಲ್ಲಿ ಇದು ಹೆಂಗೈತಿ ನೋಡ ಇದ್ರ ಮಿರರ್ ಇಮೇಜ್ ನೋಡ್ಬೇಕು ನಾವು ಇದು ನೋಡಿಲೆ ಹೆಂಗೈತಿ ಇದನ್ನ ಎತ್ತುವರೆ ಈ ತರ ಒಂದ್ ಲೈನ್ ಬರ್ತೈತಿ ಈಗ 4 ಆಪ್ಷನ್ ನಮಗ ಇದ್ರಾಗ ಆಪ್ಷನ್ ಏನು ಹಾಕಿತ್ತು ಬಿ ನಕ್ಕೋ ಸಿ ನಕ್ಕೋ ಡಿ ನಕ್ಕೋ ಯಾವ್ರಿ ಯಾಕೆ ಹೇಳ್ತ ನೋಡ್ರಿ ಏನ್ ನೋಡ್ರಿ ಈ ತರ ವಿ ಐತ್ ನೋಡಿಲಿ ಇದ್ರಾಗ ಬಂದೇ ಅಲ್ಲ ಆಪ್ಷನ್ ಅದಕ್ಕ ಆಪ್ಷನ್ ಆಗುಲ್ಲ ಆಪ್ಷನ್ ಬಿ ನೋಡ್ರಿ ಈ ತರ ಶೇಪ್ ಬಂದತಿ ನಡುನು ಬಂದತಿ ಅದಕ್ಕ ಆಪ್ಷನ್ ಬಿ ಆಗತ್ತ ಸಿ ಡಿ ಹಾಕೋಲ್ಲ ನೋಡ್ರಿ ಸಿ ನೋಡ್ರಿ ಇದು ದಂಡಿ ಬಂದತಿ ಇದು ಸೆಂಟರ್ ಬಂದತಿ ಅದಕ್ಕ ಆಪ್ಷನ್ ಸಿ ಆಗುದಿಲ್ಲ ಆಪ್ಷನ್ ಡಿ ನೋಡ್ರಿ ಇಲ್ಲೇ ಇದನ್ನ ಎತ್ತಿ ಹೋದ್ರ ಇದು ಇದೈತ್ ನೋಡ್ರ ಸೆಂಟರ್ ಬರ್ಬೇಕಾಯ್ತು ಇಲ್ಲೇ ಈಚೆ ಕಡೆ ದಂಡೆ ಕೊಟ್ಬಿಟ್ರ ಅದಕ್ಕ ಆಪ್ಷನ್ ಡಿ ಆಗುದಿಲ್ಲ 27 ನೋಡ್ಬರ್ರಿ ಇದುಗ ಚಿನ್ನ ಸೇಮ ಐತಿ ಇದನ್ನ ಹಿಂಗೆ ತೆಗಿಬೇಕು ಈಗ ಟಿ ಒಂದು ಸೀದಾ ಐತಿ ಒಂದು ಉಲ್ಟಾ ಐತಿಲ್ಲ ಗೈರವಶಿ ಒಂದ್ ಸೀದಾ ಒಂದ್ ಉಲ್ಟಾ ಐತಿ ಇದ್ರಾಗ ಒಂದ್ ಸೀದಾ ಒಂದ್ ಉಲ್ಟಾ ಐತಿ ಇದ್ರಾಗ ಒಂದ್ ಸೀದಾ ಉಲ್ಟಾ ಐತಿ ಇದ್ರ ನೋಡ್ಲಿ ಬರೀ ಎರಡು ಸೀದನ ಅದಾವ ಅದಕ್ಕ ಆಪ್ಷನ್ ಡಿ ಆಗೋದಿಲ್ಲ ಆಪ್ಷನ್ ಎ ಬಿ ಸಿ ನೋಡ್ಬರ್ರಿ ಡಿ ಆಗೋಣ ನಮ್ಗೆ ಗೊತ್ತಾತ ಎ ಬಿ ಸಿ ನೋಡ್ಬರ್ರಿ ಎ ಒಳಗ ಹಿಂಗ್ ಬಳಸಿ ಹೋದಾರ ಇದನ್ನ ಹಿಂಗ್ ಬಳಸಿ ಹೋದಾರ ಇಟಿ ಈ ಕಡೆ ಬಂದತಿ ಇಟಿ ಉಲ್ಟಾ ಟಿ ಈ ಕಡೆ ಬಂದತಿ ವಿ ಹಿಂಗ್ ಬಂದತಿ ಅದಕ್ಕ ಆಪ್ಷನ್ ಎ ಆಗತ್ತ ಬಿ ಸಿ ಎದಕ್ಕ ನೋಡ್ಬರ್ರಿ ಬಿ ನೋಡ್ರಿ ಇದು ಟಿ ಹಂಗೈತಿ ನೋಡ ಇದು ಹಂಗ ಬಂದ್ಬಿಟ್ಟತಿ ಅದಕ್ಕ ಆಪ್ಷನ್ ಬಿ ಆಗೋದಿಲ್ಲ ಆಪ್ಷನ್ ಸಿ ನೋಡ್ರಿ ವಿ ಐತ್ ನೋಡ ಇಲ್ಲೇ ಸೀದಾ ಬರ್ಬೇಕಾಯ್ತು ಇವ್ರು ಉಲ್ಟಾ ಕೊಟ್ಬಿಟ್ರ ಅದಕ್ಕ ಆಪ್ಷನ್ ಸಿ ಆಗೋದಿಲ್ಲ ಡಿ ಹಾಕೋನು ಆಗಲೇ ಹೇಳೀನಿ ನಿಮ್ಗೆ ಗೊತ್ತಿರ್ಬೇಕದ 28 ನೋಡ್ರಿ ಈ ತರ ಒಂದ್ ಚಿತ್ರ ಐತೆ ಇದ್ರ ಮಿರರ್ ಇಮೇಜ್ ನೋಡ್ಬೇಕು ಇದು ಈ ಕಡೆ ಐತಂದ್ರ ಇದು ಮ್ಯಾಗ ಬರ್ಬಾರ್ದು ತಾಳ ಬರ್ಬೇಕು ಆಪ್ಷನ್ ಇದಾಗ ಮ್ಯಾಗ ಬಂದೈತಿ ಅದಕ್ಕ ಅದಾಗೋಲ್ಲ ಆಪ್ಷನ್ ಬಿ ಆಗತ್ತ ಯಾಕಂದ್ರ ಈ ತರ ಇಲ್ಲೊಂದ್ ಲೈನ್ ಐತಿ ಇದನ್ನ ಎತ್ತಿ ಹೋದ್ರ ಈ ಲೈನ್ ಈ ಕಡೆ ಬರ್ತೈತಿ ಈ ಕಡೆ ಐತಿ ಸ್ಟೇಟ್ ಹಂಗೈತಿ ಹಂಗ ಇರ್ತೈತಿ ಇದು ಈ ಕಡೆ ಐತಂದ್ರ ಅದ ಆ ಕಡೆ ಇರ್ತೈತಿ ಈಗ ಆ ಕಡೆ ಐತಿ ಅದಕ್ಕ ಆಪ್ಷನ್ ಬಿ ಸಿ ಡಿ ಹಾಕೊಂಡ್ ನೋಡ್ರಿ ಸಿ ನೋಡ್ರಿ ಇದ್ದಂಗ ಇದು ಸೇಮ್ ಐತಿ ಅದಕ್ಕ ಆಪ್ಷನ್ ಸಿ ಆಗುದಿಲ್ಲ ಡಿ ನೋಡ್ರಿ ಅದ ಲೈನ್ ಐತಿ ನೋಡ ನಮ್ಗ ಇದು ಈ ಕಡೆ ಐತಿ ಅವ್ರು ಈ ಕಡೆ ಸರ್ಚ್ ಕೊಟ್ರ ಈ ಲೈನ್ ಆ ಕಡೆ ಹೋಗ್ಬೇಕು ಅವ್ರು ಯಾಕಡೆ ಕೊಟ್ರ ಈ ಕಡೆ ಕೊಟ್ರ ಅದಕ್ಕ ಆಪ್ಷನ್ ಡಿ ಆಗುದಿಲ್ಲ ಪೇಪರ್ ಫೋಲ್ಡಿಂಗ್ ಅಂಡ್ ಕಟ್ಟಿಂಗ್ ಭಾಗ 8 ಇನ್ನು ನೀವು ಪೇಪರ್ ತಗೋರಿ ಒಂದು ಇದು ಸ್ಕ್ವೇರ್ ಟೈಪ್ ಪೇಪರ್ ಸ್ಕ್ವೇರ್ ಟೈಪ್ ಪೇಪರ್ ತಗೋರಿ ಇವ್ರು ಹೆಂಗ್ ಮಾಡ್ತಾರ ಹಂಗಂಗ ಮಾಡ್ತೀರಿ ಆ ಕತ್ರಿಲೇ ಕಟ್ ಮಾಡ್ಬೋದು ಅಲ್ಲಿ ಎಕ್ಸಾಮ್ದಾಗ ಕತ್ರಿ ಅಲಾವಿರಲ್ಲ ಇಲ್ಲಿ ನೋಡ್ರಿ ಒಂದು ಸ್ಕ್ವೇರ್ ಟೈಪ್ ಪೇಪರ್ ಐತಿ ಅದ್ರ ಅರ್ಧ ಮಡಿಚಾರ ಅರ್ಧ ಮಡಿ ಚಿಲ್ ಕೊಟ್ಟಾರ ಮತ್ತ ಅದ್ರ ಅರ್ಧ ಮಡಿಚಾರ ಅದ್ರ ಅರ್ಧ ಐತಿ ಇಲ್ಲೊಂದು ಚಿತ್ರ ಶೇಪ್ ಕಟ್ ಮಾಡಿರ್ಲಿ ಹಿಂಗೊಂದು ಮತ್ತ ಹಿಂಗೊಂದು ಕಟ್ ಮಾಡ್ಯಾರ ಇದೀಗ ಎತ್ ತಗೊಳಂದ್ರ ಈ ಶೇಪ್ ಒಂದ್ ಬಾಕ್ಸ್ ಬರ್ತೈತಿ ಇಲ್ಲ ಇದಾಗತ್ತ ಇಂತದ ಇಲ್ಲೊಂದು ಚಿತ್ರ ಬರ್ತೈತಿ ಅದಕ್ಕ ಇದ ನೋಡಿ ಈಗ ಇದ್ ಹೆಂಗೈತಿ ಹಿಂಗ ಬರ್ಬೇಕು ಇದರ ಬಂದೈತಿ ಹೊಳ್ಳೆ ಅವ್ರ ನೋಡಿಲಿ ನಮಗ ಇದಟ್ಟ ಕೊಟ್ರಿ ಇಲ್ಲಿ ಅಕ್ಷರ ಇದಾಗ ತಳಗ ಹಿಂಗ ತಗೋದಂತಿಕೋ ಈ ಚಿತ್ರ ಪೂರ್ಣಿ ಆಗತ್ತ ಇಲ್ಲಿ ನೋಡಿಲಿ ಇದು ಹಿಂಗ ವೃತ್ತ ಟೈಪ್ ಬಂದ್ಬಿಟ್ಟೈತಿ ಇದ್ರ ಶೇಪ್ ಅದಕ್ಕ ಆಪ್ಷನ್ ಆಗುದಿಲ್ಲ ಆಪ್ಷನ್ ಬಿ ನೋಡ್ರಿ ಬಿ ಆಗತ್ತ ಯಾಕಂದ್ರ
ಈ ತರ ವೃತ್ತ ಐತಿ ಹಿಂಗೆ ಎತ್ತುವರಿ ಈ ಕಡೆ ಒಂದು ವೃತ್ತ ಬರ್ತೈತಿ ಕರೆಕ್ಟ್ ಐತಿ ಇದನ್ನ ಹಿಂಗೆ ಎತ್ತುವರ ಇದ್ರ ಅಪೋಸಿಟ್ ಇಲ್ಲಿ ಬರ್ತೈತಿ ಕರೆಕ್ಟ್ ಐತಿ ಹೊಳ್ಳೆ ಅದ್ರ ಈಗ ಮ್ಯಾಗ ಐತಿ ಗೈಡ್ ಮ್ಯಾಗ ಐತಿ ಅದನ್ನ ನಾವು ಪೂರ್ತಿ ಸ್ಕ್ವೇರ್ ಟೈಪ್ ಪೇಪರ್ ಮಾಡ್ಬೇಕಾದ್ರೆ ಹೊಳ್ಳೆ ಹಿಂಗೆ ಎತ್ತಿ ತಳ ಹೊಳ್ಳೆ ಈಗ ತಳಗೆ ಎತ್ತಿಗೋದ್ರ ಆಪ್ಷನ್ ಬಿ ಆಗತ್ತ ಅದಕ್ಕೆ ಆಪ್ಷನ್ ಬಿ ಸಿ ಡಿ ಯಾಕೋ ಬರ್ರಿ ಇಲ್ಲ ಸಿ ನೋಡ್ರಿ ನಮಗ ಈ ತರ ವೃತ್ತ ಶೇಪ್ ಅಂದ್ಬಿಟ್ಟೈತಿ ಯಾವ್ದಕ್ಕ ವೃತ್ತ ಲಾಸ್ಟ್ ಬರ್ಬೇಕು ಅದಕ್ಕೆ ಆಪ್ಷನ್ ಸಿ ಆಗುಲ್ಲ ಆಪ್ಷನ್ ಏನ್ ನೋಡ್ರಿ ನಮಗ ತ್ರಿಭುಜ ಅಂತೀರ ಎಲ್ಲೆಲ್ಲೂ ಕೊಟ್ಟಿಲ್ಲ ಗಲ್ ತ್ರಿಭುಜ ಕೊಟ್ಬಿಟ್ರ ನಮಗ ಆಪ್ಷನ್ ಇದ ಲಾಸ್ಟ್ ಇಲ್ಲಿ ಅದಕ್ಕ ಆಗುಲ್ಲ 35 ನೋಡ್ರಿ ಒಂದು ತ್ರಿಭುಜ ಟೈಪ್ ಪೇಪರ್ ಐತಿ ಹಿಂಗ ಅದ್ರ ಅರ್ಧ ಮಡ್ಚಾರ ಅದ್ರ ಮ್ಯಾಗಿಂದ ತಳ ಮಡ್ಚಾರ ಸ್ವಲ್ಪ ಇಲ್ಲೊಂದು ಗೆರೆ ಒಳಗಾರ ಈ ಗೆರೆ ಐತಂದ್ರ ಈ ಶೇಪ್ ನಮ್ಗೆ ಗೆರೆ ಬರ್ಬೇಕಾಯ್ದಾಗ ಆಪ್ಷನ್ ಏದಾಗ ನೋಡ್ರಿ ಸ್ಟೇಟ್ ಬಂದ್ಬಿಟ್ಟ ತಳಗ ಅದಕ್ಕೆ ಆಪ್ಷನ್ ಆಗತ್ತನ ಆಗುಲ್ಲ ಆಪ್ಷನ್ ಬಿ ನೋಡ್ರಿ ಈ ತರ ಒಂದ್ ಶೇಪ್ ಐತಿ ಈ ತರ ಒಂದ್ ಶೇಪ್ ಐತಿ ಇವು ಟೋಟಲ್ ಎಟ್ ಪರ್ಸೋದು ಇವು ಟೋಟಲ್ ಒಂದಿತ್ತ ಅರಾಗ ಹಿಂಗ್ ಮಾಡ್ಚಾರ ಯಾಡದು ಹಳ್ಳದ ಹಿಂಗ್ ಮಾಡ್ಚಾರ ಮತ್ತೆ ಆಡೋದು 2+2 4 ಅದು ಇದ್ರ ನೋಡ್ರಿ ಒಟ್ಟ ಟೋಟಲ್ ನಮ್ಗ 4 ಪಾರ್ಟ್ಸ್ ಆಗ್ಬೇಕು ಇನ್ನು 4 ಸಲ ತೆಗಿಬೇಕು ಇಲ್ಲೇ 4 ಸೈಡ್ ಬರ್ಬೇಕು ನಮಗ ಆಪ್ಷನ್ ನೋಡ್ರಿ ಆಪ್ಷನ್ ಎ ಬರೀ 3 ಸಡ್ಸೋದು ಅದಕ್ಕದ ಆಗುಲ್ಲ ಆಪ್ಷನ್ ಬಿ ನೋಡ್ರಿ 1 2 3 4 ಅದಾವು ಅದು ಮತ್ತ ಇಲ್ಲಿ ಇಂಟು ಐತಿ ಅದು ಹಿಂಗ್ ಮ್ಯಾಗ ಐತವ್ರ ಇಂಟು ಮ್ಯಾಗ ಹೋಗಂಗಿಲ್ಲ ಅದ ಅಷ್ಟ ಆಗ್ತೈತಿ ಈಚೆ ತರ ಒಂದ ಬರ್ತೈತಿ ಅಲ್ಲಿ ಹೊಳ್ಳಿ ಅದನ್ನ ಈಗ ಅರ್ಧ ಆಗತ್ತದ ಎತ್ತುದ್ರ ಅದ್ರ ಅರ್ಧ ಮತ್ತ ತರಬೇಕಿಲ್ಲ ಮತ್ ಹಿಂಗೆ ತೆಗಿಬೇಕು ಮತ್ ಇಂಟು ಈಚೆ ಕಡೆ ಬರ್ತೈತಿ ಅದಕ್ಕೆ ಆಪ್ಷನ್ ಬಿ ಆಗತ್ತ ಸಿ ಡಿ ಯಾಕೋ ನೋಡ್ರಿ ಸಿ ನೋಡ್ರಿ 3 ಇಂಟು ಕೊಟ್ಬಿಟ್ರ ಅವರು ಈ ಶೇಪ್ ಗೆರಿ ಒಂದಿದ್ದು ಈ ಒಟ್ಟ ಟೋಟಲ್ ನಮ್ಗೆ 4 ಪರ್ಸೆಂಟ್ 1 2 ಅಟ್ಟ ಕೊಟ್ಬಿಟ್ರ ಇಲ್ಲಿ ಅದು ಇಂಟು ಕೊಟ್ಬಿಟ್ರ ಅದಕ್ಕೆ ಆಪ್ಷನ್ ಸಿ ಆಗೋಲ್ಲ ಆಪ್ಷನ್ ಡಿ ನೋಡ್ರಿ ಈ ತರ ಗೆರೆ ಹೇಳ್ದಾರ 4 ಸೈಡ್ಸ್ ಆಗ್ಬೇಕು ನಮಗ ಇಲ್ಲಿ ಬರೀ 3 ಕೊಟ್ಬಿಟ್ರ ಅದಕ್ಕೆ ಆಪ್ಷನ್ ಡಿ ಆಗೋಲ್ಲ ಮತ್ತ ಆಪ್ಷನ್ ದಾಗ ಏನಂದ್ರ ಇಲ್ಲೊಂದು ಇಂಟುನ ಕೊಟ್ಟಿಲ್ಲ ಅವ್ರು ಕೊಟ್ಬಿಟ್ರ ನಮಗ ಅದಕ್ಕ ಅದನ್ನು ಹೋಗುದು ಮತ್ತ ಅದ ಮತ್ 31 ನೋಡ್ರಿ ಮತ್ತೊಂದು ಸ್ಕ್ವೇರ್ ಟೈಪ್ ಪೇಪರ್ ಕೊಟ್ರ ಸ್ಕ್ವೇರ್ ಟೈಪ್ ಪೇಪರ್ನಾಗ ಅದ್ರ ಅರ್ಧ ಹಿಂಗ್ ಮಡ್ಚಾರ ಮತ್ತ ಅದರ ಅರ್ಧ ಮಡ್ಚಾರ ಬೇರೆ ಇಲ್ಲಿ ಅರ್ಧ ಸ್ಕ್ವೇರ್ ಟೈಪ್ ಕಟ್ ಮಾಡ್ಯಾರ ಇಲ್ಲ ತಳಗಾರ ಹೊತ್ತು ಶೇಪ್ ಕಟ್ ಮಾಡ್ಯಾರ ಇಲ್ಲಿ ನಮಗ ಇದು ಈಚೆ ಕಡೆ ಮೂಲಿಗೆ ಅಂತಂದ್ರೆ ಈಚೆ ಕಡೆ ಹಿಂಗೆ ಅವ್ರ ಮೂಲಿಗೆ ಬರ್ತೈತಿಲ್ಲ ಆಪ್ಷನ್ ಅದ ಮೂಲಿಗೆ ಇಲ್ಲೇ ಅಲ್ಲ ಅದಕ್ಕದ ಆಗುದಿಲ್ಲ ಆಪ್ಷನ್ ಬಿ ಹಾಕಿತ್ತು ಈ ಮೂಲಿಗೆ ಮತ್ತೆ ಈ ಮೂಲಿಗೆ ಕಟ್ ಮಾಡಿದ್ದು ಇವ ಬಂದಿಲ್ಲ ಕಟ್ ಮಾಡಿಲ್ಲ ಅಲ್ಲಿ ಹಂಗ ಕೊಟ್ಬಿಟ್ರ ಚಿತ್ರ ಅದ್ರಾಗ ಅದಕ್ಕ ಆಗುಲ್ಲ ಆಪ್ಷನ್ ಸಿ ನೋಡ್ರಿ ಆಪ್ಷನ್ ಸಿ ದಾಗ ಇಲ್ಲಿ ಸ್ಕ್ವೇರ್ ಟೈಪ್ ಇದು ಐತಿ ಇಲ್ಲಿ ಬಂದೇ ಅಲ್ಲದ ಮತ್ತ ಆಪ್ಷನ್ ಡಿ ನೋಡ್ಬರಿ ಗೈಲ್ ಹಿಂಗ ಐತಿ ಗೈಲ್ ಹಿಂಗ್ ಕೊಟ್ರಿಲ್ಲ ಮತ್ತೆ ಇಲ್ಲಿ ಹಿಂಗ ಐತಿ ಇದು ಎತ್ತುವರ ಹಿಂಗಾಗತ್ತ ಗೈಲ್ ಹಿಂಗ್ ಕೊಟ್ರ ಟೋಟಲ್ 4 ಅಕ್ಕೋ ಇಲ್ಲೇ ಅರ್ಧ ಐತಿ ಅಂದ್ರೆ 4 ಆಗ್ಬೇಕು ನಮ್ಗ ಹಿಂಗ ಎತ್ತುವರ ಮತ್ 2 ಅಕ್ಕವೇ ಅರ್ಧ ಇದ್ದಿದ್ದು ಮತ್ತ ಅರ್ಧ 2 ಅಕ್ಕೋ 4 ಆಗುದಿಲ್ಲ ಅರ್ಧನ ಆಗ್ಬೇಕ್ರಿ 2 ಬರ್ಬೇಕಿಲ್ಲ ಆಪ್ಷನ್ ಡಿ ಒಂದೇ ಐತಿ 32 ನೋಡ್ಬರಿ ಅದ್ರಾಗ ಒಂದು ಸ್ಕ್ವೇರ್ ಟೈಪ್ ಪೇಪರ್ ಐತಿ ಈಗ 29 31 ಹಿಂಗ್ ಮಡ್ಚಾರ ಇಲ್ಲಿ 32 ಏನ್ ಮಡ್ಚಾರ ಗೊತ್ತನ ಅವ್ರು ಹಿಂಗ್ ಮಡ್ಚಾರ ಈಗ ನಮ್ಗ ಈಚ ಕಡೆ ಈಗ ಮತ್ತ ಅದ್ರಾಗ ಮಡ್ಚಾರ ಈಗ ಅದ್ರಾಗ ಈ ಶೇಪ್ ಚಿತ್ರ ಕಟ್ ಮಾಡ್ಯಾರ ಅವ್ರು ಇಲ್ಲಿ ನೋಡ್ರಿ ಈ ಶೇಪ್ ಈಚ ಕಡೆ ಮೂಲಿಗೆ ಐತರಿ ಈ ಶೇಪ್ ಮೂಲಿಗೆ ಇರಬೇಕಲ್ಲ ಆಪ್ಷನ್ದಾಗ ಈಚ ಕಡೆ ದಂಡಿಗೆ ಇಲ್ಲಿ ನೋಡ್ರಿ ಮ್ಯಾಗ ಈ ಶೇಪ್ ಇಲ್ಲೇ ಈಚ ಕಡೆ ಐತಿ ಈ ಮೂಲಿಗೆ ಐತಲ್ಲ ಇಲ್ಲಿ ಮೂಲಿಗೆ ಇಲ್ಲೇ ಅಲ್ಲದ ಅದಕ್ಕ ಆಪ್ಷನ್ ಎ ಆಗುದಿಲ್ಲ ಆಪ್ಷನ್ ಬಿ ನೋಡ್ರಿ ಇದು ಈ ಕಡೆ ಮೂಲಿ ಬರ್ಬೇಕಾಯ್ತು ಇವ್ರು ಈ ಕಡೆ ಮೂಲಿ ಕೊಟ್ಬಿಟ್ರ ಅದಕ್ಕೆ ಆಪ್ಷನ್ ಬಿ ಆಗುಲ್ಲ ಆಪ್ಷನ್ ಸಿ ನೋಡ್ರಿ ಈ ಕಡೆ ಮೂಲಿ ಕೊಟ್ರ ಆರಲ್ಲಿ ವೃತ್ತ ನೋಡ್ರಿ ಇದು ಆಪ್ಷನ್ ಸಿ ಹಂಗೈತಿ ಇಲ್ಲಿ ಹಂಗ ಕೊಟ್ಬಿಟ್ರ ಅದಕ್ಕೆ ಆಪ್ಷನ್ ಸಿ ಆಗುತ್ತ ಎತ್ತಿದ್ರ ಆಕ್ಷೇಪಕ್ಕೂ ಆಪ್ಷನ್ ಡಿ ನೋಡ್ರಿ ಈ ತರ ಐತದ ಮೂಲಿಗೆ ಆರ ಪೂರ್ತಿ ಮೂಲಿಗೆ ಇಲ್ಲಲ್ಲ ಅದಕ್ಕೆ ಆಪ್ಷನ್ ಡಿ ಆಗುದಿಲ್ಲ ಭಾಗ 9 ಇಲ್ಲಿ ಒಟ್ಟು ಹೆಸರು ಪಾರ್ಟ್ಸ್ ಕೊಟ್ಟಿರ್ತಾರ ಅವ್ನ ಒಟ್ಟು ಜೋಡಿಸಿ ಇದು ಫಿಗರ್ ಮಾಡ್ಬೇಕ ಇಲ್ಲಿ 1 2 3 ಪಾರ್ಟ್ ಅದಾವ ಇಲ್ಲಿ 1 2 3 ಅದಾವ ಇಲ್ಲಿ ಆಪ್ಷನ್ ಬಿ ದಾಗ 1 2 3 ಅದಾವ ಆಪ್ಷನ್ ಸಿ ದಾಗ 1 2 3 ಅದಾವ ಆಪ್ಷನ್ ಡಿ ದಾಗ 5 ಅದಾವ ಅದಕ್ಕೆ ಆಪ್ಷನ್ ಡಿ ಆಗೋಲ್ಲ ಗೊತ್ತಾತ್ ನಮಗ ಎ ಬಿ ಸಿ ನೋಡ್ಬರಿ ಎ ಇಲ್ಲಿ ತ್ರಿಭುಜ ಬಂದ್ಬಿಟ್ಟೈತಿ ನಮಗಿಲ್ಲ ತ್ರಿಭುಜನೇ ಇಲ್ಲ ಅದಕ್ಕೆ ಎ ಆಗೋಲ್ಲ ಮತ್ತ ಸೀನು ನೋಡ್ರಿ ಗೈಲಿ ತ್ರಿಭುಜ ಬಂದ್ಬಿಟ್ಟೈತಿ ಅದರ ಆಗತ್ತನ ಆಗೋಲ್ಲ ಅದಕ್ಕೆ ಆಪ್ಷನ್ ಸಿ ಉಳಿದಿದ್ದಾಗ ಆಪ್ಷನ್ ಬಿ ನೋಡ್ಬರಿ ಅದನ್ನು ಗೈ ನೋಡ್ರಿ ಈ ತರ ಮ್ಯಾಗ ಶೇಪ್ ಐತಿ ಹಿಂಗ್ ಕೊಟ್ರ ಗೈ ಈ ಎರಡು ಚಿತ್ರ ಇಲ್ಲಿ ಬಂದವ ಮತ್ತ ಆಪ್ಷನ್ ಬಿ ಆಗತ್ತ ಮತ್ತ ಸಿ ಡಿ ಯಾಕೆ ಹೇಳಿದ್ನಲ್ಲ ಈ 34 ನೋಡ್ರಿ ಈ 2 ಸೇಮ್ ಅದಾವ ಇಲ್ಲಿ ಇದೊಂದ ಸೇಮ್ ಐತಿ ಈಚ ಕಡೆ ಇಲ್ಲ ಅಲ್ಲ ಇಲ್ಲಿ 2 ಸೇಮ್ ಅದಾವ ಮತ್ ನಡುನು ಚಿತ್ರ ಇದ್ರಂಗ ಐತಿ ಅದಕ್ಕೆ ಆಪ್ಷನ್ ಬಿ ಆಗತ್ತ ಸಿ ಡಿ ಯಾಕೆ ನೋಡ್ಬರಿ ಈಚ ಕಡೆ ಒಂದ ಸೇಮ್ ಐತಿ ಈಚ ಕಡೆ ಇಲ್ಲೇ ಅಲ್ಲ ಈಚ ಕಡೆ ಯಾವ ಸೇಮ ಇಲ್ಲ ಅಲ್ಲಿ
ಅದಕ್ಕೆ ಆಪ್ಷನ್ ಡಿ ಆಗುದಿಲ್ಲ. 35 ನೋಡ್ರಿ, ಇದು ನಾವು ಕುರ್ಸಿದೊಂದು ಚುಕೋ ಒಂದ್ ಪೂರ್ತಿ ಸ್ಕ್ವೇರ್ ಟೈಪ್ ಪೇಪರ್ ಆಗತ್ತೆ ನಮಗ. ಇಲ್ಲೊಂದು ನಮಗ ಇಲ್ಲಿ ರೆಕ್ಟಾಂಗಲ್ ಐತಿ, ಇಲ್ಲೇ ಸ್ಕ್ವೇರ್ ಐತಿ. ಈಗ ರೆಕ್ಟಾಂಗಲ್ ಸ್ಕ್ವೇರ್ ಆಪ್ಷನ್ ದಾಗ ನೋಡ್ರಿ, ಇಲ್ಲೊಂದು ಸಾದ ರೆಕ್ಟಾಂಗಲ್ ಐತಿ, ಇಲ್ಲೊಂದು ಸ್ಕ್ವೇರ್ ಐತಿ. ಇಲ್ಲಿ ಇದಕ್ಕೆ ತಡೋರ್ ಐತದ, ಅದಕ್ಕೆ ಆಪ್ಷನ್ ಬಿ ಆಗುದಿಲ್ಲ. ಆಪ್ಷನ್ ಸಿ ನೋಡ್ರಿ, ಇವೆರಡು ಶೇಮ ಬಂದ್ಬಿಟ್ಟು ಇಲ್ಲಿ ಒಂದ್ ದಾರದ ಒಂದ್ ಸಾಂದ್ ಐತಿ, ಇಲ್ಲಿ ಶೇಮ ಬಂದ್ಬಿಟ್ಟು ಅದಕ್ಕೆ ಆಪ್ಷನ್ ಸಿ ಹೋಗಲ್ಲ. ಆಪ್ಷನ್ ಡಿ ನೋಡ್ರಿ, ಈ ತರ ಸಾಂದ್ ಇತ್ತು ನೋಡ, ಇದ್ರ ಬಂದೇ ಅಲ್ಲ ಆಪ್ಷನ್ ಡಿ ದಾಗ. ಅದ್ ಏನ್ರ ಬಂದತನ ಇಲ್ಲ, ಇದು ಬಂದೈತಿ 6 ದಾರದ ಆಗತ್ತ ಅದು, ಅದಕ್ಕೆ ಆಪ್ಷನ್ ಡಿ ಆಗೋಲ್ಲ. ಆಪ್ಷನ್ ಎ ನೋಡಿರ್ಲಿ, ಇದೀಗ ಇದು ಸಾಂದ್ ಆಗ ಹೇಳಿದ್ನಿಲ್ ಎರಡು ಶೇಮ ಐತತ್ತ, ಅದಕ್ಕೆ ಆಪ್ಷನ್ ಎ. 36ನೇ ನೋಡ್ರಿ, 1 2 3 4 ಅದಾವ. ಇಲ್ಲೂ 1 2 3 4 5 ಅದಾವ. ಇಲ್ಲಿ ಬರೀ 4 ಪರ್ಸೋದು, ಇಲ್ಲಿ 5 ಪರ್ಸ್ ಕೊಟ್ಬಿಟ್ರು, ಅದಕ್ಕೆ ಆಪ್ಷನ್ ಎ ಆಗೋಲ್ಲ. ಆಪ್ಷನ್ ಬಿ ನೋಡ್ರಿ, 1 2 3 4 5 6 7 ಕೊಟ್ರ, ಇಲ್ಲಿ 7 ಕೊಟ್ರೆ ಇಲ್ಲಿ ಬರೀ 4 ಅದಾವ, ಅದಕ್ಕೆ ಆಪ್ಷನ್ ಬಿ ಹೋಗಲ್ಲ. ಆಪ್ಷನ್ ಸಿ ನೋಡ್ರಿ, 1 2 3 4 ಅದಾವ, 1 2 3 4 ಅದಾವ. ಆಪ್ಷನ್ ಡಿ ನೋಡ್ರಿ, 1 2 3 4 ಅದಾವ. ಈ ಶೇಪ್ ಚಿತ್ರ ಐತ್ ನೋಡಿ, ಡಾಟ್ ಶೇಪ್, ಈ ಶೇಪ್ ಇದ್ರಾಗ ಬಂದೈತಿ, ಇದ್ರಾಗ ಬಂದೇ ಅಲ್ಲ, ಅದಕ್ಕೆ ಆಪ್ಷನ್ ಸಿ ಆಗತ್ತ. ಭಾಗ 10. ಈಗ ಡಕ್ಕಷ್ಟ ಪಾಠ ಆಡ್ತಿರ್ ಗೊತ್ತ ನೀವು, ಇಲ್ಲೇ ಇವ ಡಕ್ಕಷ್ಟ ಅನ್ನಕ್ ಹೋಗ್ಯ ನೀವ, ಇಲ್ಲೇ ಡಕ್ಕಸ್ಕೊಂಡ್ಬಿಟ್ರ ಆರೆ ಎದ್ರ ಡಕ್ಕಸ್ಕೊಂಡು ನಾವು ಹುಡುಕ್ಬೇಕಿಲ್ಲ. ಇಲ್ಲಿ ನೋಡ್ರಿ, ಇಲ್ಲೇ ಆಪ್ಷನ್ ಏನಾಗ ಇಲ್ಲಿ ವಿ ಶೇಪ್ ಐತಿ, ಇಲ್ಲಿ ವಿ ಶೇಪ್ ಐತಿ, ಇಲ್ಲೊಂದ್ ಈ ತರ ಲೈನ್ ಐತಿ, ಇಲ್ಲಿ ಈ ತರ ಒಂದ್ ಲೈನ್ ಐತಿ, ಇಲ್ಲಿ ಹಿಂಗ ಐತಿ, ಇಲ್ಲಿ ಹಿಂಗ ಐತಿ, ಅದಕ್ಕೆ ಆಪ್ಷನ್ ಎ ಆಗತ್ತ. ಬಿ ಸಿ ಡಿ ಯಾಕೆ ನೋಡಂಬರಿ. ಬಿ ನೋಡ್ರಿ, ಈ ಸರ ವಿ ಶೇಪ್ ಬಂದತಿ, ಆರ ಈ ತರ ಪೂರ್ತಿ ಒಂದು ದಾರದ ಇದ್ರಾಗ ಇಲ್ಲೇ ಅಲ್ಲ ಆಪ್ಷನ್ ಬಿ ದಾಗ, ಅದಕ್ಕೆ ಆಪ್ಷನ್ ಬಿ ಆಗುಲ್ಲ. ಆಪ್ಷನ್ ಸಿ ನೋಡ್ರಿ, ಈ ತರ ದಾರ ಬಂದತಿ, ಆರ್ ವಿ ಶೇಪ್ ಈಚ ಕಡೆ ಮೂಲಿಗೆ ಹತ್ತಿಲ್ಲ, ಇಲ್ಲಿ ಇದಕ್ಕ ಚೂಪ್ ಅಂದಕ್ಕ ಇಲ್ಲಿ ಹತ್ತಿ ಅಲ್ಲ ಅದಕ್ಕೆ ಆಪ್ಷನ್ ಸಿ ಹೋಗಲ್ಲ. ಆಪ್ಷನ್ ಡಿ ನೋಡ್ರಿ, ವಿ ಶೇಪ್ ಬಂದತಿ, ಆರ್ ದಾರ ಆಗ್ತಲ್ಲಿ, ಅದಕ್ಕೆ ಆಪ್ಷನ್ ಡಿನೂ ಆಗುಲ್ಲ. 38 ನೋಡಂಬರಿ. ಈಗ 38 ಇಲ್ಲಿ ಆಪ್ಷನ್ ಹಾಕ್ಯಾರ ಒಂದಿಷ್ಟು ಮಂದಿ ನೋಡ್ರಿ, ಆಪ್ಷನ್ ಎ ಅದಕ್ಕೆ ಆಗೋಲ್ಲ ಅಂದ್ರ, ಇಲ್ಲಿ ಈ ಶೇಪ್ ಅನ್ನತ್ತಾರ, ಈ ಹುಲಿಗೆ ತೆತ್ತೆ ಇದು ಸಾಂದ ಬರುತ್ತೆ, ಅದಕ್ಕೆ ಆಪ್ಷನ್ ಏನೋ ಆಗೋಲ್ಲ ನಮಗ. ಬಿ ಸಿ ಡಿ ನೋಡ್ರಿ, ಬಿ ನೋಡ್ರಿ, ಈಗ ಈ ತರ ಲೈನ್ ಐತಿ, ಆಗ ಇಲ್ಲೊಂದು ಈ ತರ ಲೈನ್ ಕೊಟ್ರ, ಇಲ್ಲೊಂದು ಈ ತರ ಲೈನ್ ಐತಿ, ಇಲ್ಲಿ ಶೇಮ ಕೊಟ್ರ, ಇಲ್ಲಿ ತಳಗ ಒಂದ್ ಲೈನ್ ಕೊಟ್ರ, ತಳಗೊಂದ್ ಲೈನ್ ಕೊಟ್ರ, ಹಿಂಗ್ ಮ್ಯಾಗ ಹಿಂಗ್ ವಿ ಶೇಪ್ ಸಾಂದ ಮಾಡ್ಯಾರ, ಇಲ್ಲಿ ಸಾಂದ ಐತಿ, ಅದಕ್ಕೆ ಆಪ್ಷನ್ ಬಿ ಆಗತ್ತ. ಸಿ ಡಿ ಯಾಕೆ ಹೋಗಲ್ಲ ನಂಬರಿ, ಸೀದಾಗ ತಳಗಿಲ್ಲಿ ಈ ತರ ಒಂದ್ ಲೈನ್ ಬಂದತ್ತಿಲ್ಲ, ಇಲ್ಲಿ ಸೀದಾಗ ಈ ತರ ಒಂದ್ ಲೈನ್ ಕೊಟ್ಟಲ್ಲ, ಹಿಂಗ್ 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 ಕೊಟ್ರ, ಅದಕ್ಕೆ ಆಪ್ಷನ್ ಸಿ ಆಗೋಲ್ಲ. ಆಪ್ಷನ್ ಡಿ ನೋಡ್ರಿ, ಈ ತಗು ಈ ತರ ಒಂದ್ ಲೈನ್ ಮಾಡತಿ, ಇಲ್ಲಿ ಬಂದೇ ಅಲ್ಲ, ಇಲ್ಲಿ ಇಲ್ಲೂ ಹಿಂಗ್ 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 ಕೊಟ್ಬಿಟ್ರ, ಅದಕ್ಕೆ ಆಪ್ಷನ್ ಡಿನೂ ಆಗೋಲ್ಲ. ಇಲ್ಲಿ 39 ನೋಡ್ರಿ, ಇದು ಜಡ್ ಶೇಪ್ ಅಂದ ಈ ಲೈನ್ ಸ್ವಲ್ಪ ಮ್ಯಾಕ್ ಹೋಯ್ತಿ, ಇಲ್ಲೇ ಜಡ್ ಶೇಪ್ ಅಂದ ಈ ಲೈನ್ ಸ್ವಲ್ಪ ಮ್ಯಾಕ್ ಹೋಯ್ತಿ, ಅದಕ್ಕೆ ಆಪ್ಷನ್ ಎ. ಬಿ ಸಿ ಡಿ ಹಾಕೋ ನೋಡ್ಬರಿ. ಬಿ ನೋಡ್ರಿ, ಬಿ ಹಾಕಿತ್ತ, ಇಲ್ಲೇ ಜಡ್ ಶೇಪ್ ಬಂದೈತಿಲ್ಲ, ಇಲ್ಲಿ ಸ್ಟೇಟ್ ಲೈನ್ ಬರ್ಬೇಕಾಯ್ತು, ಇಲ್ಲಿ ಹಿಂಗ ಯಾಶಿ ಕೊಟ್ಬಿಟ್ರು, ಹಿಂಗ ಸ್ಟೇಟ್ ಲೈನ್ ಬಂದಿತ್ತ, ಆಪ್ಷನ್ ಬಿ ಹಾಕಿತ್ತಾರ, ಸ್ಟೇಟ್ ಲೈನ್ ಬಂದಿಲ್ಲ ಅಲ್ಲಿ, ಅದಕ್ಕೆ ಆಪ್ಷನ್ ಬಿ ಆಗುಲ್ಲ. ಆಪ್ಷನ್ ಸಿ ನೋಡ್ರಿ, ಜಡ್ ಶೇಪ್ ಬಂದೇ ಅಲ್ಲ ಅದ್ರಾಗ, ಇಲ್ಲಿ ಜಡ್ ಶೇಪ್ ಐತ್ ಫಸ್ಟ್, ಆದ್ಮೇಲೆ ಒಂದ್ ಲೈನ್ ಅದಾರ, ನೋಡಿಲಿ ಇಲ್ಲಿ ಜಡ್ ಶೇಪ್ ಅಲ್ಲ, ಅದಕ್ಕೆ ಆಪ್ಷನ್ ಸಿ ಆಗೋದಿಲ್ಲ. ಆಪ್ಷನ್ ಡಿ ನೋಡ್ರಿ, ಇಲ್ಲೂ ಜಡ್ ಶೇಪ್ ಅಲ್ಲ, ಇಲ್ಲಿ ಸಾಮ ಹಿಂಗ್ ಸಾಮ ಸ್ಟೇಟ್ ಇಲ್ಲೂ ಸ್ಟೇಟ್ ಹೋಗ್ಬಿಟ್ರ, ಅದಕ್ಕೆ ಆಪ್ಷನ್ ಡಿ ಹೋಗಲ್ಲ. 45 ನೋಡಂಬರಿ, ಇಲ್ಲಿ ಎಸ್ ಶೇಪ್ ಕೊಟ್ರ, ಇದ್ರ ಶೇಪ್ ಚಿತ್ರ ಕೊಟ್ರ, ಇಲ್ಲಿ ಆಪ್ಷನ್ ಏದ ನೋಡ್ರಿ, ಹಿಂಗ್ ಕೊಟ್ಟ ಇಲ್ಲಿ ಹಿಂಗ್ ಗ್ಯಾಸಿ ಲೈನ್ ಕೊಟ್ಬಿಟ್ರ, ಇಲ್ಲಿ ಸ್ಟೇಟ್ ಐತಿ, ಇಲ್ಲಿ ಯಾಶೆ ಕೊಟ್ರ, ಅದಕ್ಕೆ ಆಪ್ಷನ್ ಆಗುಲ್ಲ. ಆಪ್ಷನ್ ಬಿ ಆಗತ್ತ, ಯಾಕಂದ್ರ ಈ ತರ ಒಂದ್ ಲೈನ್ ಐತಿ, ಇಲ್ಲಿ ಒಂದ್ ಈ ತರ ಲೈನ್ ಐತಿ, ಇಲ್ಲೊಂದ್ ತರ ಸಾಂದ್ ಹೇಳ್ದಾರಲ್ಲ, ಇಲ್ಲೊಂದ್ ತರ ಸಾಂದ್ ಹೇಳ್ದಾರ, ಈ ತರ ಒಂದ್ ಲೈನ್ ಹೇಳ್ದಾರ, ಈ ತರ ಒಂದ್ ಲೈನ್ ಹೇಳ್ದಾರ, ಮತ್ತ ಇಲ್ಲೊಂದ್ ತಾಯಿಗೆ ಹೇಳ್ದಾರ, ಮತ್ತೊಂದ್ ಇಲ್ಲಿ ತಾಯಿಗೆ ಹೇಳ್ದಾರ, ಹಿಂಗ್ ಒಂದ್ ಲೈನ್ ಹೇಳ್ದಾರ, ಹಿಂಗ್ ಒಂದ್ ಲೈನ್ ಐತಲ್ಲ, ಅದಕ್ಕೆ ಆಪ್ಷನ್ ಬಿ ಆಗತ್ತ. ಸಿ ಡಿ ಹಾಕೋಲ್ಲ ಅಂದ್ರ, ಸಿ ನೋಡ್ರಿ ಆಕ್ಯತ್ ಇಲ್ಲಿ ಜಡ್ ಶೇಪ್ ಅಂದ್ಬಿಟ್ಟೈತಿ, ಇಲ್ಲಿ ಇಲ್ಲೇ ಅಲ್ಲದ್ರಾಗ, ಅದಕ್ಕೆ ಆಪ್ಷನ್ ಸಿ ಆಗೋಲ್ಲ. ಆಪ್ಷನ್ ಡಿ ನೋಡ್ರಿ, ದ್ವಾರದ ಆಗ್ತದ, ಮತ್ತೆ ಇಲ್ಲ ಆಗ್ಬೇಕಿತ್ತು, ಇಲ್ಲಿ ದ್ವಾರದ ಆದ್ರೂ ಮತ್ತೆ ಇಲ್ಲೊಂದ್ ಲೈನ ಬಂದಲ್ಲ, ಅದಕ್ಕೆ ಆಪ್ಷನ್ ಡಿ ಆಗೋಲ್ಲ. ಈಗ ಮಾನಸಿಕ ಸಮರ್ಥ 40 ಪ್ರಶ್ನೆಗಳು ಮುಕ್ತಾಯಗೊಂಡವು. ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ನಮ್ಮ ವಿಡಿಯೋ ನಿಮ್ಗೆ ಬರಂಗಿಲ್ಲ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.